ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ತಪ್ಪ ಸಲ್ಮಾರ್ಗ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಸದ್ಯ ದೇಶದಲ್ಲಿ ವಿದ್ಯಾರ್ಥಿ ಚಳುವಳಿ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲೂ ನೀಟ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇವರ ರಾಜೀನಾಮೆಗೆ ಆಗ್ರಹಿಸಿ ಕಳೆದ ಹಲವಾರು ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟ ನಡೀತಾ ಇದೆ. ಇವರ ಹೋರಾಟಕ್ಕೆ ಬೆಂಬಲಿಸಿ ಸೋನಂ ವಾಂಗ್ಚುಕ್ ಕೂಡ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಆದರೆ ಈ ಪ್ರತಿಭಟನೆ ಅಥವಾ ಹೋರಾಟದ ಮಧ್ಯೆ ನಡೆದಂತಹ ಲಾಠಿ ಚಾರ್ಜ್, ಅಶ್ವಾಯು ಪ್ರಯೋಗ ಅಥವಾ ಪೊಲೀಸರ ಕ್ರಮ ಹಾಗೂ ಕೇಂದ್ರ ಸರ್ಕಾರ ರಿಯಾಕ್ಷನ್ ನೀಡ್ತಾ ಇಲ್ಲ ಎಂಬಂತಹ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲದರ ಬಗ್ಗೆ ವಿದ್ಯಾರ್ಥಿ ನಾಯಕರ ಜೊತೆ ವಿದ್ಯಾರ್ಥಿ ಚಳುವಳಿ ಬಗ್ಗೆ ಇವತ್ತು ಈ ಸಂವಾದ ಕಾರ್ಯಕ್ರಮದಲ್ಲಿ ಸಂವಾದ ನಡೆಸೋಕೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಎಬಿವಿಪಿ ಸಂಘಟನೆಯ ರಾಜ್ಯ ಸಹ ಕಾರ್ಯದರ್ಶಿ ಸುವಿತ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮತ್ತೋರ್ವ ಅತಿಥಿಯಾದ NSUI ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಅಬ್ದುಲ್ ಮೊಹೈಮಿನ್ ಕೆಂಪಿ ಅವರು ಬಂದಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಇನ್ನೋರ್ವ ಅತಿಥಿ ಇಸ್ಮಾಯಿಲ್ ಸೈಯಫ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ವಿದ್ಯಾರ್ಥಿ ಚಳವಳಿ ನಡೆದಾಗ ವಿದ್ಯಾರ್ಥಿಗಳಿಂದಲೇ ಅಥವಾ ವಿದ್ಯಾರ್ಥಿ ನಾಯಕರಿಂದ ಈ ರೀತಿಯ ಒಂದು ಸಂವಾದ ನಡೆಸುವುದು ಔಚಿತ್ಯ ಅಂತ ಹೇಳ್ಬೋದು. ಆರಂಭದಲ್ಲಿ ನಾನು ಎಬಿವಿಪಿ ಮುಖಂಡರಾದ ಸುವಿತ್ ಶೆಟ್ಟಿ ಅವರ ಹತ್ರ ಒಂದು ಪ್ರಶ್ನೆ ಹಾಕ್ತೀನಿ. ನೀವು ಈ ಘಟನೆಯನ್ನು ನೋಡ್ತಾ ಇದ್ದೀರಿ. ಮುಖ್ಯವಾಗಿ ನಾವು 2011ರಲ್ಲಿ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಭ್ರಷ್ಟಾಚಾರದ ವಿರೋಧಿ ಚಳವಳಿ ಅಣ್ಣಾ ಹಜಾರೆಯನ್ನು ಆರಂಭಿಸಿದ್ರು. ತದನಂತರ ಅದು ರಾಜಕೀಯ ದಿಕ್ಕನ್ನೇ ಬದಲಾಯಿಸಿತ್ತು. ಇದೀಗ 2026ರಲ್ಲಿ ಅಂದರೆ ಸುಮಾರು 15 ವರ್ಷಗಳ ನಂತರ ಒಂದು ವಿವಿಧ ಪರೀಕ್ಷೆಗಳಲ್ಲಿ ಅಕ್ರಮ ನಡೀತಾ ಇದೆ ಎಂಬ ಆರೋಪ ಮಾಡಿ ವಿದ್ಯಾರ್ಥಿ ಚಳವಳಿ ಆರಂಭವಾಗಿದೆ. ಎಲ್ಲದನ್ನು ನೀವು ನೋಡಿದರೆ ದೇಶಾದ್ಯಂತ ನೀಟ್ ಪರೀಕ್ಷೆಲಾದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ನೀವು ಕೂಡ ಖಂಡಿಸಿ ಹಲವಾರು ವಿದ್ಯಾರ್ಥಿಗಳು ಕೂಡ ಅಥವಾ ಒಂದು ಜನಪರ ಹೋರಾಟ ಕೂಡ ನಡೆದಿದೆ. ಮುಖ್ಯವಾಗಿ ಇವತ್ತು ನಿನ್ನೆ ಸಂಸತ್ ಚಳವಳಿಗೆ ಹೊರಟಂತಹ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಬಲವಂತವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ, ದೌರ್ಜನ್ಯ ನಡೆಸಿದ್ದಾರೆ ಎಂಬಂತಹ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ನೀವೇನು ಪ್ರತಿಕ್ರಿಯೆ ಕೊಡ್ತೀರಾ? ಅಲ್ಲ, ಮೊದಲನೇದಾಗಿ ವಿದ್ಯಾರ್ಥಿ ಪರಿಷತ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವತಂತ್ರವಾಗಿ ಹೋರಾಟದ ಹಕ್ಕಿರಬೇಕು ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾ ಬಂದಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಹೋರಾಟಗಳು ಯಾವ ರೀತಿಯಾಗಿರಬೇಕು ಅಂತ ಹೇಳಿದರೆ ದೇಶದ ಏಳಿಗೆಗಾಗಿ ನಾವು ಹೋರಾಟವನ್ನು ಮಾಡಬೇಕು. ಕನ್ಸ್ಟ್ರಕ್ಟಿವ್ ಅಪ್ರೋಚನ್ನು ಇಟ್ಕೊಂಡು ಹೋರಾಟವನ್ನು ಮಾಡಬೇಕು. ನಾವು ಡಿಸ್ಟ್ರಕ್ಟಿವ್ ಅಪ್ರೋಚನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಸರಿ ನೀಟ್ ವಿಷಯದ ಇಟ್ಕೊಂಡು ನಾವು ಹೋರಾಟವನ್ನು ಮಾಡಿದ್ವಿ, ಅತ್ಯಂತ ಸ್ವಾಗತಾರ್ಹ. ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತು, NTA ಕಚೇರಿಗೆ ಮುತ್ತಿಗೆ ಹಾಕ್ತು, NTA ಇಂದ ಅಫಿಷಿಯಲ್ ನಮಗೆ ರೆಸ್ಪಾನ್ಸ್ ಬಂತು, ಅಲ್ಲಿ CBIಗೆ ವಹಿಸಿದ್ದೇವೆ ಅಂತ ಹೇಳಿ ಮಿನಿಸ್ಟರ್ ಆಫ್ ಎಜುಕೇಶನ್ ಹೇಳ್ತು, ಈ ಪ್ರಕರಣವನ್ನು CBIಗೆ ವಹಿಸ್ತಾ ಇದ್ದೇವೆ, ಜೊತೆಗೆ ಮುಂದಿನ ವರ್ಷದಿಂದ ಕಂಪ್ಯೂಟರೈಸ್ಡ್ ಎಕ್ಸಾಮಿನೇಷನ್ ಅನ್ನು ನಾವು ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿ. ಸರಿ, ನಾವು ಹೋರಾಟವನ್ನು ಆ ಹೋರಾಟದ ಸ್ವರೂಪವನ್ನು ಬದಲಾಯಿಸಿದ್ವಿ. ಬದಲಾಗಿ ಏನೆಲ್ಲ ರಿಫಾರ್ಮ್ಸ್ ಆಗಬೇಕು ಅದರ ಬಗ್ಗೆ ಸರ್ಕಾರಕ್ಕೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮತ್ತೊಂದು ಕಡೆಯಲ್ಲಿ ಮಾಡಿದ್ವಿ. ಇವತ್ತು CJP ವತಿಯಿಂದ ನೀಟ್ ಹೋರಾಟ ಮಾಡಿದ್ರು, ಅತ್ಯಂತ ಸಂತೋಷದ ವಿಷಯ. ಅವರಿಗೆ ಹಕ್ಕಿದೆ, ಅವರು ಮಾಡಬೇಕು. ಆದರೆ ನಾವು ಜಂತರ್ ಮಂತರ್ನಲ್ಲಿ ಇರ್ತೇವೆ. ನಾವು ಸರ್ಕಾರವನ್ನು ಬೆದರಿಸಲಿಕ್ಕಾಗಿ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ಕೂಡ ತಗೊಳ್ಳಿಕ್ಕೆ ಸಿದ್ಧ ಇದ್ದೇವೆ. ನಾವುಗಳು ವಾಂಗ್ಚುಕ್ ಅನ್ನು ಕರ್ಕೊಂಡು ಬಂದ್ವಿ. ಅಲ್ಲಿ ಹೋರಾಟದ ದಿಕ್ಕುಗಳು ಕೇವಲ ನೀಟ್ಗಾಗಿ ಸೀಮಿತವಾಗಲಿಲ್ಲ. ವಿದ್ಯಾರ್ಥಿ ಹೋರಾಟ ಇದ್ದಂಥದ್ದು ಆರ್ಟಿಕಲ್ 370 ಬಂತು, ಲಡಾಖಿಗೆ ಸ್ಥಾನಮಾನ ಬಂತು, ಅಲ್ಲಿ ಬೇರೆ ಬೇರೆ ಯಾರು ಬಹಳ ಬುದ್ಧಿವಾದಿಗಳು ಅಂತ ಅನ್ಸ್ಕೊಂಡಂಥವ್ರು ಬಂದರು. ಈ ರೀತಿಯಾಗಿ ನಾವು ನಿನ್ನೆಯ ಪ್ರಜಾಪ್ರಭುತ್ವದ ಮೇಲಿನ ಕಗ್ಗೊಲೆ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಆದರೆ ನಿನ್ನೆ ಯಾವ ರೀತಿಯಾದಂಥ ಪ್ರಜಾಪ್ರಭುತ್ವದ ಮೇಲಿನ ಕಗ್ಗೊಲೆ ಅನ್ನುವಂಥದ್ದು ಕೇಳಬೇಕು. ಮೂಲಭೂತ ಹಕ್ಕುಗಳು ಅನ್ನುವಂಥದ್ದು ನಮ್ಗೆ ಆಬ್ಸಲ್ಯೂಟ್ ಅಲ್ಲ, ಅದರಲ್ಲಿ ಸರ್ಟೇನ್ ರಿಸ್ಟ್ರಿಕ್ಷನ್ಸ್ ಇದೆ. ನಾವುಗಳು ಹೋರಾಟವನ್ನು ಜಂತರ್ ಮಂತರಿಂದ ಆರಂಭಿಸಿ ಪಾರ್ಲಿಮೆಂಟ್ಗೆ ಹೋಗ್ತೀವಿ, ಅಲ್ಲಿ ಸೆಷನ್ ಆಗ್ತಾ ಇದೆ. ಪಾರ್ಲಿಮೆಂಟ್ನ 200 ಮೀಟರ್ ಒಳಗಡೆ 144 ಸೆಕ್ಷನ್ ಇದೆ. BNS ಸೆಕ್ಷನ್ 163 ಹೇಳ್ತದೆ 200 ಮೀಟರ್ನ ಒಳಗಡೆ 144 ಸೆಕ್ಷನ್ ಅನ್ನು ಹಾಕಬೇಕು, ಅದ್ರೊಳಗಡೆ ಯಾರು ಬರ್ಲಿಕ್ಕಿಲ್ಲ ಅಂತೇಳಿ. ನಾವು ಆದ್ರೂ ಕೂಡ ಅದ್ರೊಳಗಡೆ ನುಗ್ತೀವಿ ಅನ್ನುವಂತ ಹೇಳುವಂಥದ್ದು, ಪೊಲೀಸರ ಮೇಲೆ ಗೂಂಡಾಗಿರಿಯನ್ನು ಮಾಡುವಂಥದ್ದು, ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ಇದ್ಯಾವ ರೀತಿಯಾದಂಥ ಹಕ್ಕು ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಇದನ್ನ ಕಡಾಖಂಡಿತವಾಗಿ ವಿರೋಧಿಸುವಂತ ಕೆಲಸವನ್ನು ಮಾಡ್ತೇವೆ. ಈಗ NSI ಮುಖಂಡರಾದ ಮೊಹೈಮಿನ್ ಕೆಂಪಿ ಅವರು ಇದ್ದಾರೆ, ಏನ್ ಹೇಳ್ತಾರೆ ಇದಕ್ಕೆ? ನೋಡಿ, ಪ್ರಜಾಪ್ರಭುತ್ವ ಎನ್ನುವುದು ಇದು ಭಾರತ ದೇಶದ ಒಂದು ಸೌಂದರ್ಯ. ವಿದ್ಯಾರ್ಥಿಗಳು ತನ್ನ ಕಷ್ಟ, ತನ್ನ ಅನ್ಯಾಯವನ್ನು
ಹೇಳಲಿಕ್ಕೆ, ದೆಹಲಿಯ ಪಾರ್ಲಿಮೆಂಟ್ಗೆ ಹೋಗದೇ ಇದ್ದರೆ ಮತ್ತೆ ಎಲ್ಲಿ ಹೋಗಬೇಕು? ಭಾರತ ದೇಶದ ಶಿಕ್ಷಣ ಸಚಿವರು ಇರುವಂತಹ ಸ್ಥಳ ಯಾವುದು? ನಮಗೆ ನ್ಯಾಯ ನೀಡುವಂತಹ ಸರಕಾರ ಇರುವಂತಹ ಸ್ಥಳ ಯಾವುದು? ಯಾರು ಇದಕ್ಕೆ ಜವಾಬ್ದಾರಿ? ಪ್ರಜಾಪ್ರಭುತ್ವ ಅಂದರೆ ಅದು ಕೇವಲ ಒಂದು ಚುನಾವಣೆಯನ್ನು ನಡೆಸಿಕೊಂಡು ಅಥವಾ ಅವರನ್ನು ಹೊಗಳುವಂತಹವರನ್ನು ಒಳ್ಳೆಯದಾಗಿ ವರ್ತಿಸುವುದು ಇದು ಪ್ರಜಾಪ್ರಭುತ್ವದ ಪರೀಕ್ಷೆ ಖಂಡಿತವಾಗಿಯೂ ಅಲ್ಲ. ಪ್ರಜಾಪ್ರಭುತ್ವದ ನಿಜವಾದ ಪರೀಕ್ಷೆ ಏನೆಂದರೆ, ಯಾರು ಸರ್ಕಾರವನ್ನು ಟೀಕಿಸ್ತಾರೋ, ಯಾರು ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೋ ಅವರ ಜೊತೆಗೆ ಯಾವ ರೀತಿಯ ನಿಮ್ಮ ವರ್ತನೆ ಇರುತ್ತದೆ, ಅದು ನಿಜವಾಗಿ ಪ್ರಜಾಪ್ರಭುತ್ವ. ಅದು ಪ್ರಜಾಪ್ರಭುತ್ವದ ಒಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಮತ್ತೆ ಇಷ್ಟು ದಿವಸಗಳಿಂದ ವಿದ್ಯಾರ್ಥಿಗಳು ಶಾಂತಿಪೂರ್ವಕವಾಗಿ ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಾಗ ಸರಕಾರಕ್ಕೆ ಏನು ಕೇಳಲಿಕ್ಕೆ ಅಷ್ಟೊಂದು ಧೈರ್ಯ ಇಲ್ವೇ? ವಿದ್ಯಾರ್ಥಿಗಳ ಧ್ವನಿ ಅದು ಈ ದೇಶದ ಧ್ವನಿ ಅಲ್ವೇ? ಯುವಕರ ಧ್ವನಿ ಅದು ಈ ದೇಶದ ಧ್ವನಿ ಅಲ್ವೇ? ಒಂದು ಇರ್ರೆಸ್ಪಾನ್ಸಿಬಲ್, ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದಂತಹ, ಜವಾಬ್ದಾರಿ ಇಲ್ಲದಂತಹ ಒಂದು ಸರ್ಕಾರ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಕೇಳಲಿಕ್ಕೂ ಕೂಡ ಅವರಿಗೆ ಧೈರ್ಯ ಇಲ್ಲ ಅಂತಂದ್ರೆ ಮತ್ತೆ ಯಾತಕ್ಕಾಗಿ ಇವರು ಅಧಿಕಾರದಲ್ಲಿ ಇರುವಂತಹದ್ದು? ದೇಶಾದ್ಯಂತ ನೋಡಿದರೆ ಯುವಕರು ಅನ್ಎಂಪ್ಲಾಯ್ಮೆಂಟ್ ವಿರುದ್ಧ ಹೋರಾಟ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಾಶ್ಮೀರದಲ್ಲಿ ಸ್ಟೇಟ್ ಹುಡ್ಗೆ ಹೋರಾಟ, ತಮಿಳುನಾಡಿನಲ್ಲಿ ಡಿಲಿಮಿಟೇಷನ್ ವಿರುದ್ಧ ಹೋರಾಟ, ರೈತರು ಹೋರಾಟ, ಯುವಕರು ಅನ್ಎಂಪ್ಲಾಯ್ಮೆಂಟ್ ವಿರುದ್ಧ ಹೋರಾಟ, ಮಧ್ಯಪ್ರದೇಶದಲ್ಲಿ ನಮ್ಮ ರಿವರ್ ಪ್ರಾಜೆಕ್ಟ್ ವಿರುದ್ಧ ಹೋರಾಟ, ಮಹಾರಾಷ್ಟ್ರದಲ್ಲಿ ಹೋರಾಟ, ದೇಶಾದ್ಯಂತ ಹೋರಾಟವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಂದು ವರ್ಗದವರಿಗೆ ಈ ಸರ್ಕಾರವು ಅನ್ಯಾಯವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇಲ್ವೇ? ಒಂದು ಉತ್ತರದಾಯಿತ್ವ ಇಲ್ವೇ? ಅದನ್ನು ಕೇಳುವುದಕ್ಕಾಗಿ ವಿದ್ಯಾರ್ಥಿಗಳು ಈ ದೇಶದ ರಾಜಧಾನಿ ದೆಹಲಿಯಲ್ಲಿ ತೆರಳಿ ತನ್ನ ವಿಚಾರವನ್ನ, ತನ್ನ ಒಂದು ನ್ಯಾಯಕ್ಕಾಗಿ ಏನು ಬೇಡಿಕೆ ಇದೆ ಅದನ್ನ ಸರ್ಕಾರಕ್ಕೆ ತಿಳಿಸುವಾಗ ಇಂತಹ ಒಂದು ಕ್ರೂರವಾಗಿ ಹಲ್ಲೆ ನಡೆಸುವಂತಹದ್ದು ಇದು ಯಾವ ರೀತಿಯ ಲಾ ಆ್ಯಂಡ್ ಆರ್ಡರ್? ಒಪ್ಪಿಕೊಳ್ತೇವೆ, ಕೆಲವರು ಕಾನೂನು ಬಾಹಿರ ವಿಚಾರಗಳನ್ನು ಹೇಳಿರಬಹುದು, ಕೆಲವರು ಬೇಡದಂತಹ ವಿಚಾರಗಳ ಬಗ್ಗೆ ಪ್ರತಿಪಾದಿಸಿ ಇರಬಹುದು, ಅಲ್ಲಿ ನೀಟನ್ನು ಬಿಟ್ಟು ಇತರ ಬೇರೆ ವಿಷಯಗಳನ್ನು ಅಲ್ಲಿ ಎತ್ತಿರಬಹುದು. ಆದರೆ ನಾನು ಕೇಳುವಂತಹ ಪ್ರಶ್ನೆ ಏನಂದ್ರೆ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹದ್ದು ಈ ದೇಶದಲ್ಲಿ ನಡೀತಾ ಇರುವಂತಹ ಏನು ಈ ಶಿಕ್ಷಣ ವ್ಯವಸ್ಥೆ ಇದೆ ಇದನ್ನ ಸಂಪೂರ್ಣವಾಗಿ ವಿಫಲವಾಗಿ ಇದನ್ನ ಆಡಳಿತವನ್ನು ನಡೆಸಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಇದು ಈ ದೇಶದ ಪ್ರಧಾನಮಂತ್ರಿ, ಈ ಶಿಕ್ಷಣ ಸಚಿವರ ಇದು ಜವಾಬ್ದಾರಿ ಅಲ್ವೇ? ನಾನು ಕೇಳುವಂತಹದ್ದು, ಇವರಿಗೆ ಒಂದು ನೈತಿಕ ಹೊಣೆ ಇದ್ರೆ, ನೈತಿಕವಾಗಿ ಇವರಿಗೆ ಒಂದು ಮಾನ ಮರ್ಯಾದೆ ಇದ್ರೆ ಇವರು ಈ ಸ್ಥಾನದಿಂದ ರಾಜೀನಾಮೆ ನೀಡಿ, ಅಲ್ಲದಿದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಇವರನ್ನು ವಜಾಗೊಳಿಸಬೇಕು. ಅಷ್ಟೊಂದು ಏನು ಇದೆ ಅವರಿಗೆ, ಈ ಶಿಕ್ಷಣ ಸಚಿವರನ್ನ ಉಳಿಸಲಿಕ್ಕೆ ಏನೆಲ್ಲ ಮಾಡುವಂತಹ ಪ್ರಯತ್ನ. 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ನಡೆಸಿದಾಗ ಶಿಕ್ಷಣ ಸಚಿವರಾಗಿರಲಿ, ಭಾರತದ ಪ್ರಧಾನಮಂತ್ರಿಗಳಾಗಿರಲಿ ಒಂದು ಸಾಂತ್ವನದ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಆಗದೇ ಇರುವಂತಹ ಇಂತಹ ಒಂದು ಏನು ಇದು ಸರ್ವಾಧಿಕಾರನ? ಪ್ರಜಾಪ್ರಭುತ್ವದಲ್ಲಿ ಇಷ್ಟೊಂದು ಅವರಿಗೆ ಹೊಣೆ ಇಲ್ವೇ? ಒಂದು ಜವಾಬ್ದಾರಿ ಇಲ್ವೇ? ಆ ಜವಾಬ್ದಾರಿಯನ್ನು ಕೇಳುವುದಕ್ಕಾಗಿ ವಿದ್ಯಾರ್ಥಿಗಳು ದೆಹಲಿಗೆ ತೆರಳಿರುವಂತಹದ್ದು, ಅವರನ್ನ ಇಷ್ಟೊಂದು ಕ್ರೂರವಾಗಿ ಹಲ್ಲೆ ನಡೆಸಿರುವಂತಹದ್ದು, ಇದು ಭಾರತ ದೇಶದ ಸಂವಿಧಾನದ ಮೇಲೆ ಹಲ್ಲೆ ನಡೆಸಿರುವಂತಹದ್ದು, ಇದು ಭಾರತ ದೇಶದ ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆ ನಡೆಸಿರುವಂತಹದ್ದು. ವಿದ್ಯಾರ್ಥಿಗಳು ಈ ಈ ದೇಶದ ಭವಿಷ್ಯದ ವೈದ್ಯರು, ಈ ದೇಶದ ಭವಿಷ್ಯದ ವೈಜ್ಞಾನಿಗಳು, ಈ ದೇಶದ ಭವಿಷ್ಯವನ್ನ ನಿರ್ಧರಿಸುವಂತಹ ಒಂದು ವರ್ಗ ಆಗಿರುವಂತಹದ್ದು ಆ ವಿದ್ಯಾರ್ಥಿಗಳು. ಅವರಿಗೆ ಇಷ್ಟು ಕ್ರೂರವಾಗಿ ಥಳಿಸಿರುವಂತಹದ್ದು, ಇಷ್ಟು ಕ್ರೂರವಾಗಿ ಅವರ ಜೊತೆಗೆ ವರ್ತಿಸಿರುವಂತಹದ್ದು ಇದು ಖಂಡಿತವಾಗಿ ನಾವು ಖಂಡಿಸುತ್ತೇವೆ. ಇದನ್ನು ಯಾವುದೇ ರೀತಿಯಲ್ಲಿ ಯಾರು ಕೂಡ, ಒಬ್ಬ ಪ್ರಜ್ಞೆ ಇರುವಂತಹವನು ಒಬ್ಬ ಮನುಷ್ಯನು ಈ ಕ್ರೂರತೆಯನ್ನ, ಈ ಒಂದು ಘಟನೆಯನ್ನ ಯಾವತ್ತಿಗೂ ಕೂಡ ಸಮರ್ಥನೆಯನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ರೀತಿಯಲ್ಲಿ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ನೀವು ವಿದ್ಯಾರ್ಥಿಗಳನ್ನ ಲಾಠಿಯಿಂದ ಚದುರಿಸಬಹುದು, ನೀವು ವಿದ್ಯಾರ್ಥಿಗಳನ್ನ ಟಿಯರ್ ಗ್ಯಾಸ್ ಮೂಲಕ ರಸ್ತೆಯನ್ನ ಖಾಲಿ ಮಾಡಬಹುದು. ಆದರೆ ನೀವು ಈ ವಿದ್ಯಾರ್ಥಿಗಳಿಗೆ ಎಷ್ಟರವರೆಗೆ ನ್ಯಾಯವನ್ನು ನೀಡುವುದಿಲ್ವೇ, ನೀವು ಎಷ್ಟರವರೆಗೆ ಈ ವಿದ್ಯಾರ್ಥಿಗಳಿಗೆ ಅವರ ಹಕ್ಕನ್ನು ನೀವು ನೀಡುತ್ತಿಲ್ವೇ, ಖಂಡಿತವಾಗಿಯೂ ಈ ವಿದ್ಯಾರ್ಥಿಗಳು ಯಾವತ್ತಿಗೂ ಕೂಡ ನಾವು NSUI ಸಂಘಟನೆ ವತಿಯಿಂದ ಈ ವಿದ್ಯಾರ್ಥಿಗಳ ಸಂಪೂರ್ಣವಾಗಿ ಅವರ ಜೊತೆಗೆ ಇದ್ದೇವೆ. ಅವರಿಗೆ ಯಾವುದೇ, ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಆಗಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಲಿ, ನಮ್ಮ ಅಧ್ಯಕ್ಷರು ಪಾರ್ಲಿಮೆಂಟ್ನಲ್ಲಿ ಈ ವಿಷಯವನ್ನು ಎತ್ತಿದಾಗ ಪಾರ್ಲಿಮೆಂಟ್ ಅನ್ನ ಅಡ್ಜರ್ನ್ ಮಾಡ್ತಾ ಇದ್ದಾರೆ. ಇವತ್ತು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಸ್ಪೀಕರ್ ಹತ್ರ ಈ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಏನು ಸರ್ವಾಧಿಕಾರ ಧೋರಣೆ ಇದೆ, ವಿದ್ಯಾರ್ಥಿಗಳಿಗೆ ಕ್ರೂರವಾಗಿ ಥಳಿಸಿರುವಂತಹ ಈ ಘಟನೆ ಮತ್ತು ನೀಟ್ ಪರೀಕ್ಷೆಯ ಪತ್ರಿಕೆ ಸೋರಿಕೆಯ ವಿರುದ್ಧ ಅದರ ಬಗ್ಗೆ ಮಾತನಾಡಲಿಕ್ಕೆ ಅವರ ಹತ್ರ ಪರ್ಮಿಷನ್ ಅನ್ನು ಕೇಳುವಾಗ ಅವರು ಕೇಳ್ತಾರೆ, ಸ್ಪೀಕರ್ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹವರು, ನಾವು ಸರ್ಕಾರಕ್ಕೆ ಕೇಳಿ ನಿಮಗೆ ಅದಕ್ಕೆ ಪರ್ಮಿಷನ್ ನೀಡ್ತೇವೆ ಅಂತ. ಅಂತಹ ಒಂದು ಸರ್ಕಾರ, ಅದಕ್ಕೆ ನಾವು ಯಾವ ರೀತಿಯಲ್ಲಿ ಅವರಿಗೆ ಮನ ಮುಟ್ಟಬೇಕು, ಯಾವ ರೀತಿಯಲ್ಲಿ ನಾವು ಅವರಿಗೆ ನಮ್ಮ ನ್ಯಾಯವನ್ನು ಕೇಳಬೇಕು, ಅದು ಪ್ರಶ್ನೆಯಾಗಿದೆ ಇವತ್ತದ್ದು. ಹೋರಾಟ ಇತ್ತು, ಆ ನೀಟ್ ವಿರುದ್ಧದ ಹೋರಾಟವನ್ನ ಖಂಡಿತವಾಗೂ ನಾವೇನು ವಿರೋಧಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅದು ಪ್ರಜಾಪ್ರಭುತ್ವದ ಹಕ್ಕು ಖಂಡಿತವಾಗ್ಲು. ಇವತ್ತು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೆ. ಹಾಗಂತ ಹೇಳಿದ್ರೆ ಪೊಲೀಸರ ಮೇಲೆ ಹೊಡೆದಂತ ಸಂದರ್ಭದಲ್ಲಿ ಅವರನ್ನೇನು ಸನ್ಮಾನ ಮಾಡ್ಬೇಕಿತ್ತ, ಲಾಠಿ ಚಾರ್ಜ್ ಮಾಡಿದೆ. ನೀವು ಪಾರ್ಲಿಮೆಂಟ್ಗೆ ನುಗ್ತೀರಿ ಅಂತ ಹೇಳಿದ್ರೆ ಸೆಷನ್ಗೆ ನುಗ್ಲಿಕ್ಕೆ ಬಿಡ್ಬೇಕಿತ್ತ. ಇವತ್ತು ನೀವುಗಳು ಒಬ್ಬ ಟಿಯರ್ ಗ್ಯಾಸ್ ಇಟ್ಕೊಂಡು ಇದ್ರೊಳಗಡೆ ಬಂದ, ಪಾರ್ಲಿಮೆಂಟ್ ಒಳಗಡೆ ಬಂದ ಅಂತ ಹೇಳಿದಂತ ಸಂದರ್ಭದಲ್ಲಿ ಭದ್ರತಾ ವೈಫಲ್ಯ ಸಂಪೂರ್ಣವಾಗಿ ವಿಫಲ ಆಯಿತು ಅಂತ ಹೇಳಿದಂತವ್ರು ನೀವುಗಳು ಅಷ್ಟು ಜನ ವಿದ್ಯಾರ್ಥಿಗಳು ನಾಳೆ ಸೆಷನ್ ಒಳಗೆ ಬಂದಿದ್ದ ಆಂದೋಲನ ಇಟ್ಟಿಸ್ತಾರೆ. ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂತ ವಿದ್ಯಾರ್ಥಿಗಳು ಪಾರ್ಲಿಮೆಂಟ್ಗೆ ಹೋಗುವುದು ಪಾರ್ಲಿಮೆಂಟ್ ಅನ್ನ ಧ್ವಂಸಗೊಳಿಸ್ಲಿಕ್ಕಲ್ಲ. ವಿದ್ಯಾರ್ಥಿಗಳು ಸಂಸತ್ ಚಲೋ ಮಾಡಿರುವಂತಹದ್ದು ಯಾವುದೇ ಶಿಕ್ಷಣ ಸಚಿವರಿಗೆ ಹೊಡಿಲಿಕ್ಕೆ ಅಥವಾ ಯಾರನ್ನಾದ್ರೂ ಏನೋ ತಪ್ಪು ಭಾವನೆಯಿಂದ ಹೋದದ್ದಲ್ಲ. ತನ್ನ ನ್ಯಾಯಯುತವಾದಂತಹ ಒಂದು ಬೇಡಿಕೆಯನ್ನ ಯಾರು ಹೊಣೆಗಾರಿಕೆಯನ್ನು ಹೊಂದಿದ್ದಾರೆ, ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಜುಡಿಷಿಯರಿ ಇದೆ. ನೀವುಗಳು ಪಿಟಿಷನ್ ಅನ್ನು ಹಾಕಬೇಕಿತ್ತು. ಅಲ್ಲ ಅಂತ ಹೇಳಿದ್ರೆ ನೀವು ಎಜುಕೇಶನ್ ಅನ್ನು ಕಂಟಿನ್ಯೂ ಮಾಡಬೇಕಿತ್ತು. ಹಾಗಾದ್ರೆ ನೀವು ಏನ್ ಹೇಳ್ತೀರಾ, ಶಿಕ್ಷಣ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಇದಕ್ಕೆ ಜವಾಬ್ದಾರಲ್ವಾ? ಪಾರ್ಲಿಮೆಂಟ್ ಗೆ ಮುತ್ತಿಗೆ ಹಾಕ್ತೀರಿ ಅಂತ ಬೆದರಿಸುವಂತದ್ದು ಸರಿಯಲ್ಲ. ಮುತ್ತಿಗೆ ಹಾಕುವಂತ ಕೆಲಸದಲ್ಲಿ ಅಲ್ಲಿರುವಂತ ಪೊಲೀಸರ ಮೇಲೆ ಹೊಡೆಯುವಂತದ್ದು, ಅಲ್ಲಿರುವಂತ ಆರ್ಮಡ್ ಫೋರ್ಸ್ ಮೇಲೆ ಹೊಡೆಯುವಂತದ್ದು, ಇವರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿ ನಿಮಗೆ ಯುಕ್ತ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಅನ್ನು ಮಾತನಾಡಿದ್ರೆ 2011ರಲ್ಲಿ ರಾಮಲೀಲಾ ಮೈದಾನದಲ್ಲಿ ಆಗಿರುವಂತದ್ದು. ಯಾವಾಗ ಅಣ್ಣಾ ಹಜಾರೆ ಮತ್ತೆ ರಾಮದೇವ್ ಅವರು ಸೇರ್ಕೊಂಡು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಲಾಠಿ ಚಾರ್ಜ್ ಮಾಡಿತ್ತು. ಹಾಗಾದ್ರೆ ಅವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು, ಯುಪಿ ಕೂಡ ಇಕ್ಕಟ್ಟಿಗೆ ಸಿಲುಕಿತ್ತು. ಈಗ ಕೂಡ ನಾವು ಕೇಳುವಂತಹದ್ದು ವಿದ್ಯಾರ್ಥಿಗಳ ಆಯಾಯ ಸರ್ಕಾರಗಳು ಭದ್ರತಾ ವ್ಯವಸ್ಥೆಯನ್ನ ಸರಿಪಡಿಸಿಕೊಳ್ಳಿಕ್ಕೋಸ್ಕರ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಅವರ ಹತ್ರ ಹಕ್ಕಿದೆ ಅದನ್ನ ಬಳಸುವಂತ ಲಾ ಅಂಡ್ ಆರ್ಡರ್ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ನೆಪ ಇಟ್ಕೊಂಡು ನ್ಯಾಯ ಕೇಳುವಂತಹ ವಿದ್ಯಾರ್ಥಿಗಳಿಗೆ ಥಳಿಸುವಂತಹದ್ದು, ಕ್ರೂರವಾಗಿ ಹೊಡೆಯುವಂತಹದ್ದು, ಟಿಯರ್ ಗ್ಯಾಸ್ ಬಿಸಾಡುವಂತಹದ್ದು, ಇದು ಯಾವ ರೀತಿಯ ಒಂದು ಜವಾಬ್ದಾರಿ? ಹಾಗಾದ್ರೆ ನೀವೇನು ಹೇಳ್ತೀರಾ, ಶಿಕ್ಷಣ ಸಚಿವರಿಗೆ ಮತ್ತು ಪ್ರಧಾನಮಂತ್ರಿಗೆ ಯಾವುದೇ ಜವಾಬ್ದಾರಿ ಇಲ್ವಾ? ಶಿಕ್ಷಣ ಸಚಿವರಿಗೆ ಪ್ರಧಾನಮಂತ್ರಿಗಳಿಗೆ ಜವಾಬ್ದಾರಿ ಇದೆ. ನಾಳೆ ಇಲ್ಲಿನ ಮುಖ್ಯಮಂತ್ರಿಗಳಿಗೆ, ಇಲ್ಲಿನ ಗೃಹ ಮಂತ್ರಿಗಳಿಗೆ ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ವಿಧಾನಸಭೆ ಅಧಿವೇಶನಕ್ಕೆ ನುಗ್ಗಿ ಕೇಳ್ತೀನಿ ಅಂತ ಹೇಳಿದ್ರೆ ಆ ರೈಟ್ ನಮ್ಗೆ ಯಾವ ವಿಧಾನಸಭೆ ಅಥವಾ ಪಾರ್ಲಿಮೆಂಟ್ ಸದನಕ್ಕೆ ನುಗ್ಗಿ ಕೇಳುವಂತಹ ಪ್ರಶ್ನೆ ಅಲ್ಲಿ ಇಲ್ಲ. ಅಲ್ಲಿ ಖಂಡಿತವಾಗಿಯೂ ಅಲ್ಲಿ ಇರುವಂತಹ ಅವರ ಬೇಡಿಕೆಯನ್ನ ಯಾರು ಜವಾಬ್ದಾರರು ಇದ್ದಾರೆ, ಇವತ್ತಿಗೂ ಕೂಡ ಆಸ್ಪತ್ರೆಯಿಂದ ಸೋನಂ ವಾಂಗ್ಚುಕ್ ಅವರಾಗಿರ್ಲಿ, ಅಲ್ಲಿರುವಂತಹ ವಿದ್ಯಾರ್ಥಿ ನಾಯಕರಾಗಿರ್ಲಿ ಅಥವಾ ವಿದ್ಯಾರ್ಥಿಗಳೇ ಆಗಿರ್ಲಿ, ನಮಗೆ ಅನ್ಯಾಯ ಆಗಿದೆ, ನಮ್ಮ ಪರಿಶ್ರಮಕ್ಕೆ ಸರಿಯಾದ ಒಂದು ನ್ಯಾಯವನ್ನು ನಮಗೆ ಸಿಗ್ತಾ ಇಲ್ಲ, ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಈ ನಮ್ಮ ಒಂದು ಬೇಡಿಕೆಯನ್ನ ಸರ್ಕಾರಕ್ಕೆ ಹೇಗೆ ಹೇಳುವಂತಹದ್ದು? ಸರ್ಕಾರ ಯಾವುದೇ ರೀತಿಯಲ್ಲಿ ಕೇಳಲಿಕ್ಕೆ ತಯಾರಿಲ್ಲ ಅಂದ್ರೆ ಮತ್ತೆ ಏನ್ ಮಾಡುವಂತಹದ್ದು? ಪಾರ್ಲಿಮೆಂಟ್ ಅಲ್ಲಿ ಇರುವಾಗ ಅವರಿಗೆ ಹೋಗಿ ಅವ್ರ ಬೇಡಿಕೆಯನ್ನು ಇಡುವಂತಹದ್ದು. ಸಂಸತ್ ಚಲೋ ಅನ್ನುವಂಥದ್ದು ನೀಟಿಗೆ ಕೇಂದ್ರಿತವಾಗಿರುವಂತಹ ಹೋರಾಟವೇ ಅಲ್ಲ, ಪಕ್ಷಕ್ಕೆ ಸೀಮಿತನೂ ಅಲ್ಲ. ಇವತ್ತು ದೇಶದಲ್ಲಿ ಗದ್ದಲವನ್ನ ಸೃಷ್ಟಿ ಮಾಡಬೇಕು. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರ FCRA ಬಿಲ್ ಅನ್ನ ತರಲಿಕ್ಕೆ ಹೊರಟಿದೆ. ಇವತ್ತು ಅಥವಾ ನಾಳೆ ಅಮೆಂಡ್ ಆಗ್ಲಿಕ್ಕಿದೆ ಏನು ಇದರಲ್ಲಿ ಅಸೆಂಬ್ಲಿಯಲ್ಲಿ. ಇವತ್ತು ಒಂದು ವೇಳೆ FCRA ಬಿಲ್ ಪಾಸ್ ಆಯ್ತು ಅಂತ ಆದ್ರೆ ಇಲ್ಲಿನ ಯಾರೋ ಒಂದಷ್ಟು ಜನ ಬುದ್ಧಿಜೀವಿಗಳ NGO
NGOಗಳು ಅಂತ ಕರೆಸ್ಕೊಂಡಂತವರಿಗೆ ಇಲ್ಲಿನ ಒಂದಷ್ಟು ಅಕ್ರಮ ಚಟುವಟಿಕೆಗಳಿಗೆ ಆ ಫಂಡ್ಗಳು ನಿಲ್ತದೆ. ಇವತ್ತು ಅಭಿಜಿತ್ ದೀಪ್ಕೆ ಅನ್ನುವಂತ ಬಾಸ್ಟನ್ ಯೂನಿವರ್ಸಿಟಿಯಿಂದ ಹಿಡ್ಕೊಂಡು ಅವನು ಟ್ವೀಟ್ ಅನ್ನ ಮಾಡ್ತಾನೆ, CJP ಅನ್ನುವಂತ ಒಂದು ಚಳವಳಿ ಮಾಡ್ತಾನೆ, ಬಹಳ ಸಂತೋಷ ಮಾಡ್ಲಿ, ಅದಕ್ಕೆ ಆ ಫಂಡಿಂಗ್ ಆಗ್ತದೆ. ಇವತ್ತೊಂದು ಹೋರಾಟ 20-25 ದಿವಸಗಳ ಕಾಲ ನಿರಂತರವಾಗಿ ನಡಿಬೇಕು ಅಂತ ಹೇಳಿ ಫಂಡಿಂಗ್ ಬೇಕು. ಇವತ್ತು CJP ಅನ್ನುವಂಥದ್ದು ಅವ್ರು ಹೇಳ್ತಾರೆ ನಾವು ಲೇಜಿಗಳು, ನಾವು ಅನ್ಎಂಪ್ಲಾಯ್ಡ್ ಅಂತ ಹೇಳಿ. ಯಾರು ಹಣ ಕೊಡ್ತಿದ್ದಾರೆ ಇದಕ್ಕೆ? ಫಂಡಿಂಗ್ ಮಾಡ್ತಾ ಇರುವಂತವ್ರು ಯಾರು? CJP ಹೋರಾಟದಲ್ಲಿ ಅರುಂಧತಿ ರಾಯ್ ಬರ್ತಾಳೆ, CJP ಹೋರಾಟದಲ್ಲಿ ಪ್ರಕಾಶ್ ರಾಜ್ ಬರ್ತಾರೆ, CJP ಹೋರಾಟದಲ್ಲಿ ಕೇಜ್ರಿವಾಲ್ ಬರ್ತಾರೆ. ಆಮ್ ಆದ್ಮಿಯನ್ನು ಸೇರಿಸಿಕೊಂಡು ಯಾವ ರಾಜಕೀಯ ಪಕ್ಷಗಳನ್ನು ಕೂಡ ಸೇರಿಸಿಕೊಳ್ಳಲ್ಲ ಅಂತ ಹೇಳಿಕೊಂಡಂತ ಅಭಿಜಿತ್ ದೀಪ್ಗೆ ಇದೇ ನಮ್ಮ ಅರವಿಂದ್ ಕೇಜ್ರಿವಾಲ್ ಬಂದಂತ ಸಂದರ್ಭದಲ್ಲಿ ತುಂಬ ಸ್ವಾಗತವನ್ನು ಮಾಡ್ತಾರೆ. ಬೇರೆ ಏನೂ ಅಲ್ಲ, 2011ರಲ್ಲಿ ಅಣ್ಣಾ ಹಜಾರೆಯನ್ನು ಹಿಡ್ಕೊಂಡು ಯಾವ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಸೃಷ್ಟಿ ಆಯ್ತು, ಯಾವ ರೀತಿ ಕೇಜ್ರಿವಾಲ್ ಅವರು ಅಧಿಕಾರಕ್ಕೆ ಬಂದ್ರು, ಅದನ್ನೇ ಮತ್ತೆ ಮಾಡ್ಲಿಕ್ಕೆ ಈಗ CJP ನಡೆಸ್ತಾ ಇರುವಂತಹ ಯಾವ ಪ್ರೊಟೆಸ್ಟ್ ಇದೆ ಅದರ ಪರವಾಗಿ ಮಾತನಾಡಲು ನಾನು ಖಂಡಿತವಾಗಿ ಬಂದಿರುವಂತಹ ನಾವು ಬಂದಿರುವಂತಹ ಉದ್ದೇಶ ಏನಂದ್ರೆ ಈ ದೇಶದ ವಿದ್ಯಾರ್ಥಿಗಳ ಹಿತ ಕಾಪಾಡುವುದಕ್ಕೋಸ್ಕರ, ಈ ದೇಶದ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವುದಕ್ಕೋಸ್ಕರ ನಾವು ಬಂದಿರುವಂತಹದ್ದು. ಅಲ್ಲಿ ಅಭಿಜಿತ್ ದೀಪ್ಕೆ ಆಗಿರ್ಲಿ, ಯಾರೇ ಆಗಿರ್ಲಿ, ಅರುಂಧತಿ ರಾಯ್ ಇರ್ಲಿ, ಪ್ರಕಾಶ್ ರಾಜ್ ಇರ್ಲಿ, ಯಾರೇ ಬರ್ಲಿ, ಅಲ್ಲಿ ನಮಗೆ ಅದು ಮುಖ್ಯ ಅಲ್ಲ. ನಿನ್ನೆ ವಿದ್ಯಾರ್ಥಿಗಳು ಏನು ಸುಸೈಡ್ ಮಾಡಿದ್ರು, ಆತ್ಮಹತ್ಯೆ ಮಾಡಿದಂತಹ ವಿದ್ಯಾರ್ಥಿಗಳ ಪೇರೆಂಟ್ಸ್ ಕೂಡ, ಪೋಷಕರು ಕೂಡ ಆ ಒಂದು ಏನು ನಮ್ಮ ಪ್ರೊಟೆಸ್ಟ್ ಇತ್ತು ಅದಕ್ಕೆ ಬಂದಿದ್ರು. ಈ ಎಷ್ಟೋ ವಿದ್ಯಾರ್ಥಿಗಳು, ಅವರಿಗೆ ಅಭಿಜಿತ್ ದೀಪ್ಕೆಯಿಂದ ಯಾವುದೇ ರೀತಿಯ ಸಂಬಂಧ ಇಲ್ಲ, ಪ್ರಕಾಶ್ ರಾಯ್, ಅರುಂಧತಿ, CJP ಇಂದ ಕೂಡ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲದಂತಹ ವಿದ್ಯಾರ್ಥಿಗಳು ಕೂಡ ಬಂದಿರುವಂತಹದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗ ಅಲ್ಲಿ ಇರುವಂತಹ CJP ಇದನ್ನ ಎಲ್ಲ ಬಿಟ್ಟು ನಾವು ಅದನ್ನೆಲ್ಲ ಸೈಡಲ್ಲಿ ಇಡೋಣ. ನಾವು ಮಾತಾಡುವಂತಹದ್ದು ವಿದ್ಯಾರ್ಥಿಗಳ ಧ್ವನಿಯನ್ನ ಈ ಕೇಂದ್ರ ಸರ್ಕಾರ ನಿರ್ಲಕ್ಷಿಸ್ತಾ ಇರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹದ್ದು ಕೂಡ ಇವರು ಹೋಗ್ತಾರೆ, ನಮ್ಮ ಮಿತ್ರರು. ಇದಕ್ಕೆ ಜವಾಬ್ದಾರಿ ಯಾರು? ಶಿಕ್ಷಣ ಸಚಿವರು, ಪ್ರಧಾನಮಂತ್ರಿಗೆ ಇದಕ್ಕೆ ಜವಾಬ್ದಾರಿ ಇದ್ದಾರೆ ಅಂತ ಕೂಡ ಇವರು ಒಪ್ಕೊಳ್ತಾ ಇದ್ದಾರೆ. ನಾನು ಕೇಳುವಂತಹದ್ದು, ಈ ಜವಾಬ್ದಾರಿಯನ್ನ ಯಾವ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಬೇಕು ಅಂತಹ ಜವಾಬ್ದಾರಿ ಇಲ್ವೇ ಅಂತಕ್ಕಂತಹ ಮಾತು ಕೇಳುವುದು. ನೀಟ್ ಲೇಖನ ವಿಷಯದಲ್ಲಿ ವಿದ್ಯಾರ್ಥಿ ಪರಿಷತ್ ಕೂಡ ವಿದ್ಯಾರ್ಥಿಗಳ ಪರವಾಗಿ ನಿಂತ ಸಂದರ್ಭದಲ್ಲಿ ನಮ್ ಡಿಮಾಂಡ್ ಇರೋದಂತದ್ದು ಇದನ್ನ ಹೈ ಲೆವೆಲ್ ಎನ್ಕ್ವೈರಿಗೆ ವಹಿಸಿ ಅನ್ನುವಂಥದ್ದು. CBI ಎನ್ಕ್ವೈರಿ ಆಗ್ತಾ ಇದೆ. ಮುಂದಿನ ವರ್ಷದಿಂದ ಇಂಥ ಅಕ್ರಮಗಳು ನಡೀಲೇಬಾರ್ದು ಅಂತ ಹೇಳಿ ಕಂಪ್ಯೂಟರೈಸ್ಡ್ ಮಾಡಿದ್ದಾರೆ. ಇನ್ನೇನು ಬೇಕು ಅನ್ನುವಂಥದ್ದು ಕೇಳುವಂಥದ್ದು. ಈಗ ಸಮಸ್ಯೆ ಆಗಿಲ್ವಾ? ಆಗಿದೆ. ಹೋರಾಟ ಯಾವಾಗ ಮಾಡಬೇಕು? ಪರಿಹಾರಕ್ಕೆ ಮಾಡಬೇಕು. ನೀವು ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಆಯ್ತಾ? ಎಲ್ಲರ ಮೇಲೆ ನನಗೆ ಇದು CBI ಇದೆಲ್ಲ ಇರ್ಲಿ, ಇದೆಲ್ಲ ಇವರ ಕೈಯಲ್ಲಿ ಇರುವಂತಹದ್ದು. ನಾವು ಹೇಳುವಂತಹದ್ದೇನು? ಇದಕ್ಕೆ ಶಾಶ್ವತ ಪರಿಹಾರ ಏನು? ನಿಮಗೆ ಜ್ವರ ತೋರಿಸ್ತಾ ಇರುವಂತಹ ಥರ್ಮೋಮೀಟರ್ ಅನ್ನ, ಜ್ವರ ಜಾಸ್ತಿ, ನಿಮ್ಗೆ ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ತೋರಿಸ್ತಾ ಇದೆ ಅಂತ ಅದನ್ನ ಬಿಸಾಡಿ ಇನ್ನೊಂದು ಥರ್ಮೋಮೀಟರ್ ಅನ್ನ ತಂದ್ರೆ ಸಾಕಾಗುತ್ತಾ? ಅಥವಾ ನೀವು ನಿಮ್ಮಲ್ಲಿ ಇರುವಂತಹ ಜ್ವರಕ್ಕೆ ಇದೆ ಅಂತ ಹೇಳಿ ತೋರಿಸಿಕೊಳ್ಳುವಂತ ಕೆಲಸವನ್ನ CJP ಮೂಲಕ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ CJPಗೆ ಅಧಿಕೃತವಾಗಿ ಅಲ್ಲದಿದ್ರು ಕೂಡ ಅನಧಿಕೃತವಾಗಿ ಆದ್ರೂ ಕಾಂಗ್ರೆಸ್ ನ ಬೆಂಬಲ ಇದೆ. ಇವತ್ತು ಇಂಥ ಹೋರಾಟಗಳನ್ನ ಖಂಡಿತವಾಗ್ಲೂ ಇವರ ಇದ್ರ ಮೇಲೆ ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಹಿಂದೆಯಿಂದ ವಿರೋಧ ಪಕ್ಷವಾಗಿ ಬೆಂಬಲ ಕೊಡ್ತಾ ಇದೆ, ಫಂಡ್ ಕೊಡ್ತಾ ಇದೆ, ಒಪ್ಪಿರಾ? ನಾನು ಹೇಳಿರುವಂತಹ ಒಬ್ಬ ಮನುಷ್ಯ, ಒಬ್ಬ ಪ್ರಜ್ಞೆ ಉಳ್ಳವಂತವನು, ಒಬ್ಬ ವಿದ್ಯಾಭ್ಯಾಸವನ್ನ ಮಾಡಿದಂತವನು ಇಲ್ಲದಿದ್ದರು ಒಬ್ಬ ಮನುಷ್ಯ ಇದ್ರೆ ಈ ನಿನ್ನೆ ನಡೆದಂತಹ ಘಟನೆ, ಆ ದೃಶ್ಯಗಳನ್ನ ನೋಡಿದ್ರೆ ಯಾವನೇ ಇರ್ಲಿ ಅವನು ಅದನ್ನ ಖಂಡಿಸ್ತಾನೆ. ಖಂಡಿತವಾಗೂ ನಾವು ಖಂಡಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಆರ್ಮ್ಡ್ ಫೋರ್ಸಸ್ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದು ಅಟ್ಯಾಕ್ ಅನ್ನ ಮಾಡಿರುವಂತದನ್ನ ಖಂಡಿತವಾಗ್ಲೂ ಖಂಡಿಸ್ತೇವೆ ನಾವು. ಕೆಲವರಿಗಳ ಮೇಲೆ ಮಾಡಿದನ್ನ ಖಂಡಿಸ್ತೀರಾ? ವಿದ್ಯಾರ್ಥಿಗಳ ಅಲ್ಲ, ಅವರ ಮೇಲೆ ಮಾಡಿರುವುದನ್ನ ವಿದ್ಯಾರ್ಥಿಗಳ ಯಾವುದೇ ಕಾರಣಕ್ಕೂ ಹಲ್ಲೆಗಳು ಆಗಿದೆ ಅನ್ನುವಂಥದ್ದಲ್ಲ. ಅಲ್ಲಿ ಆರ್ಮ್ಡ್ ಫೋರ್ಸಸ್ ಮೇಲೆ ನೀವು ಹಲ್ಲೆಯನ್ನು ಮಾಡುವ ಸಂದರ್ಭ ಲಾಠಿ ಚಾರ್ಜ್ ಮಾಡಿದ್ರೆ ನಿಮ್ಮನ್ನು ಸೆಷನ್ ಒಳಗಡೆ ಕರ್ಕೊಂಡು ಮೇಲೆ ನಾನು ಒಪ್ಪಿಕೊಳ್ಳುತ್ತೇನೆ ಕೂಡ, ಅದನ್ನ ಬಹಿರಂಗವಾಗಿ ಹೇಳ್ತೇನೆ. ಖಂಡಿತವಾಗಿ ತಪ್ಪು. ಯಾರು ಅಂತಹ ವರ್ತನೆಗಳನ್ನ ಮಾಡಿದಾರೋ, ನಿಮ್ಮದೇ ಸರ್ಕಾರ ಇರುವಂತಹದ್ದು, ನಿಮ್ಮದೇ ಗೃಹ ಸಚಿವರ ಅಮಿತ್ ಶಾ ಇರುವಂತಹದ್ದು, BJP ಸರ್ಕಾರ, ಅಮಿತ್ ಶಾ ಇರುವಂತಹದ್ದು,
ಅವರನ್ನ ಬಂಧಿಸ್ಲಿ, ಏನು ಬೇಕಾದ್ರೂ ಮಾಡ್ಲಿ, ಕಾನೂನು ಪ್ರಕಾರ ಏನು ಬೇಕೋ ಅದನ್ನ ಮಾಡ್ಲಿ. ಆದರೆ ಆ ನೆಪದಲ್ಲಿ ವಿದ್ಯಾರ್ಥಿಗಳನ್ನ ಇಷ್ಟು ಕ್ರೂರವಾಗಿ ಥಳಿಸುವಂತಹದ್ದು ನೀವು ವಿರೋಧಿಸ್ತೀರಾ? ಅದು ನನ್ನ ಪ್ರಶ್ನೆ. ಅಲ್ಲ, ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಸೇರಿದಂತ 100%ದಲ್ಲಿ 50ಕ್ಕೂ ಹೆಚ್ಚು ಪ್ರತಿಶತ ವಿದ್ಯಾರ್ಥಿಗಳೇ ಇರ್ಲಿಲ್ಲ. ವಿದ್ಯಾರ್ಥಿಗಳ ಆಂದೋಲನ ಸೃಷ್ಟಿ ಮಾಡ್ಲಿಕ್ಕೆ ಬಂದಿದ್ದ ಸೃಷ್ಟಿ ಆರ್ಮಿಯ ಯೂನಿಫಾರ್ಮ್ ಹಾಕೊಂಡು ನೇಮ್ ಪ್ಲೇಟ್ ಇಲ್ಲದೆ ಇರುವಂತಹವರು ಬಂದು ಅಲ್ಲಿ ವಿದ್ಯಾರ್ಥಿಗಳಿಗೆ ಥಳಿಸಿರುವಂತಹ ದೃಶ್ಯದಲ್ಲಿ ನೋಡಿದ್ದೇವೆ. ಅದನ್ನು ಹೊರತಾಗಿ ಯೂನಿಫಾರ್ಮ್ ಇಲ್ಲದಂತಹ ಎಷ್ಟೋ ಗೂಂಡಾಗಳು ಈ ಬಿಜೆಪಿಯ ಕಾರ್ಯಕರ್ತರು, ಇವರು ಈ ಗೂಂಡಾಗಳು ಯೂನಿಫಾರ್ಮ್ ಇಲ್ಲದೆ ಇರುವಂತಹ ಯೂನಿಫಾರ್ಮ್ ತನ್ನ ಪ್ಯಾಂಟ್ ಶರ್ಟ್ ನಲ್ಲಿ ಬಂದು ಮಾಸ್ಕ್ ಹಾಕೊಂಡು ಕ್ರೂರವಾಗಿ ಥಳಿಸಿದಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿದ್ದೇವೆ. NSYನವರನ್ನು ಸೇರ್ಕೊಂಡು ಇಂತ ಬುದ್ಧಿಜೀವಿಗಳು ಬಿಟ್ರೆ ನಾಳೆ ಆರ್ಮಿ ಅವರು ಕೂಡ RSS ನವರು ಬಿಜೆಪಿ ಅವರು ಥಳಿಸಿದ್ರು ನಮ್ಗೆ ಅಂತ ಹೇಳ್ತಾರೆ. ಯಾರು ಅವರ ಬಗ್ಗೆ ಮಾತನಾಡ್ತಾ ಇಲ್ಲ. ಬುದ್ಧಿ ಇದ್ದಂತವ್ ಯಾರು ಡ್ರೆಸ್ ಹಾಕೊಂಡು ಬಂದು ಥಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಾವು ದೃಶ್ಯವನ್ನ ನೋಡಿದ್ದೇವೆ. ಆರ್ಮಿ ಅಲ್ಲದಂತಹವರು ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಅವರು ಕೂಡ ಥಳಿಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡಿದ್ದೇವೆ. ನಾವು ಕಳಿಸ್ಕೊಡ್ತೇವೆ ಬೇಕಾದ್ರೆ. ಅದನ್ನ ಹೇಗೆ ಸಮರ್ಥಿಸ್ತೀರಾ? ನ್ಯಾಯಾಲಯಕ್ಕೆ ಏನೋ ದಾವೆಯನ್ನು ಅದನ್ನ ನೀವು ವಿರೋಧಿಸ್ತೀರಾ? ನ್ಯಾಯಾಲಯಕ್ಕೆ ವಿರೋಧಿಸ್ತೀರಾ? ಅಲ್ಲ ಅಂತ ಅವರು ವಿದ್ಯಾರ್ಥಿಗಳಿಗೆ ಹೊಡೆದಿರುವಂತಹದ್ದು ನೀವು ವಿರೋಧಿಸ್ತೀರಾ? ಖಂಡಿತವಾಗ್ಲೂ ವಿರೋಧಿಸ್ತೀವಿ. ಯಾವಾಗ ಅಂತ ಕೇಳಿದ್ರೆ ಅಲ್ಲಿ ಬಂದಂತವ್ರು ವಿದ್ಯಾರ್ಥಿಗಳಾಗಿದ್ರೆ ಹೊಡೆದಂತವರು ಅನಧಿಕೃತ ಅಲ್ಲಿ ಬಂದವರು ವಿದ್ಯಾರ್ಥಿಗಳಲ್ವೇ? ಅದೇ ನಾವ್ ಹೇಳ್ತಿದೀವಲ್ಲ, ಒಂದ್ ವೇಳೆ ಅಲ್ಲಿ ಬಂದಂತವರು ಕಲಿಯುತ್ತಿರುವ ಅಥವಾ ಕಲೀಲಿಕ್ಕೆ ಆಸಕ್ತಿ ಇದ್ದಂತ ಅಥವಾ ನೀಟ್ನಲ್ಲಿ ಏನಾದ್ರೂ ಅವರಿಗೆ ಅನ್ಯಾಯ ಆಗಿರುವಂತ ವಿದ್ಯಾರ್ಥಿಗಳಿದ್ರೆ ಖಂಡಿತವಾಗ್ಲೂ ವಿರೋಧಿಸ್ತೇವೆ. ನೀವು ಹೇಳ್ತಾ ಇದ್ದೀರಾ ಅಲ್ಲಿ 50% ವಿದ್ಯಾರ್ಥಿಗಳಿದ್ರೆ 50% ವಿದ್ಯಾರ್ಥಿಗಳು ಇರಲಿಲ್ಲ. ಆ 50% ವಿದ್ಯಾರ್ಥಿಗಳಿಗೆ ಏನು ಕ್ರೂರವಾಗಿ ಹಲ್ಲೆ ಆಗಿದೆ ಅದನ್ನ ಏನ್ ಹೇಳ್ತೀರಾ ನೀವು? ಅಲ್ಲ, 50% ವಿದ್ಯಾರ್ಥಿಗಳಿಗೆ ಅಲ್ಲಿ ಹಲ್ಲೆ ಆಗುವಂತ ಘಟನೆಗಳು ನಡೆದಿಲ್ಲ. ಒಂದಷ್ಟು ಕಡೆಗಳಲ್ಲಿ ಪೊಲೀಸರು ಕ್ರಮವನ್ನು ಕೈಗೊಂಡಿರುವಂತದ್ದು ಹೌದು, ಲಾಠಿ ಚಾರ್ಜ್ ಅನ್ನು ಮಾಡಿರುವಂತದ್ದು ಹೌದು. ಅದು ಸರಿಯಾ ತಪ್ಪ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾವು ಇಲ್ಲಿ ಅಧಿಕೃತವಾದಂತ ವ್ಯಕ್ತಿ ನಾನು ಅಂತ ಕಾರಣ. ಯಾಕಂತ ಹೇಳಿದ್ರೆ ನೀವುಗಳು ಸೆಷನ್ಗೆ ನುಗ್ತೀರಿ ಅಂತ ಹೇಳುವಾಗ ಏನ್ ಮಾಡ್ಬೇಕಿತ್ತು ಮತ್ತೆ? ಅಲ್ಲಿ ನಿಮ್ ಪ್ರಕಾರ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿದ್ದೇವೆ. ಜಂತರ್ ಮಂತರ್ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಒಂದು ಪ್ರದೇಶ. ಅಲ್ಲಿ ಕೂಡ ಆ ಸ್ಟೇಜ್ ಅನ್ನ ಯಾವುದು ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಒಂದು ತಿಂಗಳ ಹಿಂದೆಯಿಂದ, ಆ ಸ್ಟೇಜ್ ಅನ್ನು ಕೂಡ ಧ್ವಂಸಗೊಳಿಸಿದ್ರು. ಅಲ್ಲಿ ಕೂಡ ಅವರು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಯಾವ ಅವಶ್ಯಕತೆ ಇತ್ತು? ಬೇಕು ಅಂತೆಲ್ಲ ಮಾಡಿದಂತ ಹೇಳ್ತಿದ್ದೀರಿ. ಖಂಡಿತವಾಗಿಯೂ ಬೇಕು ಅಂತ ಮಾಡಿರುವಂತಹದ್ದು. ಸೋನಂ ವಾಂಗ್ಚುಕ್ ಅನ್ನ ಕಿಡ್ನಾಪ್ ಮಾಡಿರುವಂತಹದ್ದು ಕೂಡ ಅವರು ಬೇಕು ಅಂತಾನೆ ಮಾಡಿರುವಂತಹದ್ದು. ಇದು ನ್ಯಾಯಾಲಯಕ್ಕೆ ಅಗೌರವವನ್ನು ತೋರಿಸುವಂತದ್ದು. ಸೋನಂ ವಾಂಗ್ಚುಕ್ ಅನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತ ಹೇಳುವಂತದ್ದು ಅತ್ಯಂತ ಖಂಡನೀಯ ಶಬ್ದಗಳು. ಹೈಕೋರ್ಟ್ ಆದೇಶ ಕೊಟ್ಟಿದೆ ಸೋನಂ ವಾಂಗ್ಚುಕ್ ಅನ್ನ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸುಸೈಡ್ ಅನ್ನುವಂಥದ್ದು ಕ್ರೈಮ್ ಈ ದೇಶದಲ್ಲಿ. ಸರ್ಕಾರಕ್ಕೆ ಒಬ್ಬ ವ್ಯಕ್ತಿಯ ಜೀವವನ್ನ ರಕ್ಷಿಸುವಂತ ಎಲ್ಲ ಹಕ್ಕಿದೆ. ಆ ಜೀವವನ್ನ ರಕ್ಷಿಸಲಿಕ್ಕೋಸ್ಕರ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತ ಏನು ಹಕ್ಕು ಸರ್ಕಾರಕ್ಕಿದೆ. ಹೈಕೋರ್ಟ್ ಹೇಳ್ತದೆ ಹೋಗಿ ಅವರನ್ನ ರಕ್ಷಿಸಿ ಅಂತ ಹೇಳಿ. ಆನಂತರ ಅವ್ರ ಹೆಂಡತಿ ಹೋಗಿ ಪೆಟಿಷನ್ ಅನ್ನು ನೋಡ್ತಾರೆ ಹೈಕೋರ್ಟ್ ಅಲ್ಲಿ, ಡೆಲ್ಲಿ ಹೈಕೋರ್ಟ್ ಅಲ್ಲಿ. ಆಗ ಹೈಕೋರ್ಟ್ ಹೇಳ್ತದೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸೇರಿರುವಂತ ತಪ್ಪಲ್ಲ, ಸರ್ಕಾರಕ್ಕೆ ಹಕ್ಕಿದೆ ಅಂತ ಹೇಳಿ. ಯಾವ ರೀತಿಯಾಗಿ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತಾರೆ, ಯಾವ ರೀತಿಯಲ್ಲಿ ಹೇಳ್ತಾರೆ ಹೇಳಿ? ಸೋನಂ ವಾಂಗ್ಚುಕ್ ಅವರನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿರುವಂತಹದ್ದು ಯಾಕೆ ಹೇಳ್ತೇನೆ ಅಂತ ನಾ ಹೇಳ್ತೇನೆ. ಯಾಕೆ ಹೇಳಿದ್ದೇನೆ ಅಂತ ಹೇಳ್ತೇನೆ. ತಪ್ಪು ಹಿಂದೆ ತೆಗೆದುಕೊಳ್ಬೇಕು. ಸೋನಂ ವಾಂಗ್ಚುಕ್ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ವಿದೌಟ್ ಯೂನಿಫಾರ್ಮ್ ಕೋರ್ಟ್ ಆರ್ಡರ್ ಕೇಳುವಾಗ ಕೋರ್ಟ್ ಆರ್ಡರ್ ಅನ್ನು ಕೂಡ ಅವರು ತೋರಿಸದೆ ಸೋನಂ ವಾಂಗ್ಚುಕ್ ಅನ್ನ ಅವರು ಅಲ್ಲಿಂದ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಹೈಕೋರ್ಟ್ ಹೇಳಿರುವಂತಹದ್ದು, ದೆಹಲಿ ಹೈಕೋರ್ಟ್, ಅವರ ಹೆಲ್ತ್ ಅನ್ನ ನೀವು ಮಾನಿಟರ್ ಮಾಡಬೇಕು ಅಂತ ಅವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂತಹ ವಿಚಾರಗಳನ್ನ ಹೇಳಲಿಲ್ಲ. ಒಂದನೇ ವಿಚಾರ. ಇನ್ನೊಂದು, ಇವರು ಹೇಳ್ತಾ ಇದ್ದಾರೆ ಸುಸೈಡ್ ಅನ್ನ ಏನು ಕಾನೂನು ಸುಸೈಡ್ ಅನ್ನ ಮಾಡ್ಲಿಕ್ಕೆ ಅವಕಾಶ ನೀಡುವುದಿಲ್ಲ ಅಂತ. ಅದೇ ಸ್ಟೇಜಿನ ಹಿಂಭಾಗದಲ್ಲಿ ಬಲಭಾಗದಲ್ಲಿ 6 ವಿದ್ಯಾರ್ಥಿಗಳು ಸೋನಂ ವಾಂಗ್ಚುಕ್ ಅವರ ಜೊತೆಗೆ 1ನೇ ದಿನದಿಂದ ಅದೇ ಪ್ರದೇಶದಲ್ಲಿ ಅಲ್ಲೇ ಬಲಭಾಗದಲ್ಲಿ 6 ವಿದ್ಯಾರ್ಥಿಗಳು ಫ್ರಮ್ ಡೇ 1 ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಇವರು ಸೋನಂ ವಾಂಗ್ಚುಕ್ ಅನ್ನ ಕರೆದುಕೊಂಡು ಹೋಗುವುದು ಇವರಿಗೆ ಏನು ಕಾನೂನು.
ಆದರೆ ಆ ವಿದ್ಯಾರ್ಥಿಗಳು 6 ವಿದ್ಯಾರ್ಥಿಗಳು ಸೋನಂ ಅವರು ಈ ದೇಶದ ಪ್ರಜೆಗಳಲ್ವೇ, ಈ ದೇಶದ ವಿದ್ಯಾರ್ಥಿಗಳಲ್ವೇ? ಅವರ ಬಗ್ಗೆ ಈ ದೇಶದ ಅವರ ಬಗ್ಗೆ ಕಾಳಜಿ ಇಲ್ವೇ? ಅವರ ಬಗ್ಗೆ ಈ ದೇಶದ ಈ ಸರ್ಕಾರಕ್ಕೆ ಕಾಳಜಿ ಇಲ್ವೇ? ಸೋನಂ ವಾಂಗ್ಚುಕ್ ಅನ್ನ ಯಾಕೆ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ಸೋಷಿಯಲ್ ಆಕ್ಟಿವಿಸ್ಟ್, ಅದರ ವಿರುದ್ಧ PIL ಅನ್ನ ಹಾಕ್ತಾರೆ, ಸರ್ಕಾರ ಗೈಡ್ಲೈನ್ ಏನೋ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಕೊಡ್ತದೆ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಇವತ್ತು ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ಆ ವಿದ್ಯಾರ್ಥಿಗಳೇನಾದ್ರೂ ಸೋನಂ ವಾಂಗ್ಚುಕ್ ನಷ್ಟೇ ಅವರ ಹೆಲ್ತ್ ಹದಗೆಟ್ಟಿದ್ರೆ ಸರ್ಕಾರ ಅವರನ್ನು ಕೂಡ ಕರ್ಕೊಂಡು ಹೋಗ್ಬೇಕಿತ್ತು. ಹದಗೆಟ್ಟಿದ್ಯಾ ಅನ್ನೋಂಥದ್ದನ್ನು ಇವ್ರು ಹೇಳ್ಬೇಕು. ಜೊತೆಗೆ ಆಯ್ತು, ಸೋನಂ ವಾಂಗ್ಚುಕ್ ಅನ್ನು ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ನೀವು ವಿದ್ಯಾರ್ಥಿಗಳು ಹಂಗರ್ ಸ್ಟ್ರೈಕ್ ಅನ್ನು ಯಾಕೆ ನಿಲ್ಸಿದ್ರಿ? ಇವತ್ತು ಅಭಿಜಿತ್ ದೀಪ್ಗೆ ಸೋನಂ ವಾಂಗ್ಚುಕ್ ಅನ್ನು ಕರ್ಕೊಂಡ ಮೇಲೆ ನಾನು ಹಂಗರ್ ಸ್ಟ್ರೈಕ್ ಮಾಡ್ತೀನಿ ಅಂತ ಹೋದ, ಇವತ್ತಿಗೆ ನಿಲ್ಸಿದ್ದಾನೆ. ನಿಮ್ಮ ಡಿಮಾಂಡ್ ರೆಸಿಗ್ನೇಷನ್ ಕೊಡುವವರೆಗೆ ಅವರು ಅವರ ಉಪವಾಸ ಸತ್ಯಾಗ್ರಹನ ನಿಲ್ಲಿಸಿರುವಂತಹದ್ದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನಮಗೆ ಸಂಬಂಧಪಟ್ಟ ವಿಷಯ ಏನಂದ್ರೆ ಈ ದೇಶದ ವಿದ್ಯಾರ್ಥಿಗಳ ಹಿತ. ನೀವು ಈ ದೇಶದ ವಿದ್ಯಾರ್ಥಿಗಳ ಹೋರಾಟದಲ್ಲಿ 1% ಸರಿ ಇದೆ, ಅದನ್ನ ಮಾತ್ರ ಮಾತನಾಡಬೇಕು, 99 ತಪ್ಪಿರುವುದನ್ನು ಮಾತನಾಡುವ. ನಾವು NSUI ಸಂಘಟನೆ ಈ ವಿದ್ಯಾರ್ಥಿಗಳ ಹಿತ ಕಾಪಾಡುವುದಕ್ಕಾಗಿ ಇರುವಂತಹವರು. ನಾವು ಯಾವುದೇ CJP ಅವರ ಪರವಾಗಿ ಮಾತನಾಡುವುದಿಲ್ಲ, ಅವರ ವಿರೋಧವಾಗಿ ಮಾತನಾಡುವುದಿಲ್ಲ, ಏನೂ ಇಲ್ಲ. ನಮಗೆ ಇರುವಂತಹದ್ದು ವಿದ್ಯಾರ್ಥಿಗಳ ಹಿತ. ಈ ಸರ್ಕಾರವು ಏನು ಈ ವಿದ್ಯಾರ್ಥಿಗಳ ವಿರುದ್ಧ ಇಷ್ಟು ಕ್ರೂರವಾಗಿ ವರ್ತನೆ ಮಾಡಿದೆ, ಈ ಸರ್ಕಾರ ಇದರ ಹೊಣೆಯನ್ನ ತೆಗೆದುಕೊಳ್ಬೇಕು. ಇವರ ಜವಾಬ್ದಾರಿ ಇದ್ರೆ ಇವರು ಈ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಅದರ ಜೊತೆಗೆ ನಿನ್ನೆ ನಡೆದಂತಹ ಈ ಭಾರತ ದೇಶದ ಒಂದು ಕರಾಳ ದಿನ, ವಿದ್ಯಾರ್ಥಿಗಳ ಮೇಲೆ ಅಷ್ಟೊಂದು ಕ್ರೂರವಾಗಿ ಥಳಿಸಿದಂತಹ, ಅದಕ್ಕೆ ಆದೇಶ ನೀಡಿದಂತಹ ಅಮಿತ್ ಶಾ, ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ರಾಜೀನಾಮೆ ನೀಡಬೇಕು. ಇದರ ಹೊಣೆಯನ್ನ ಅವರು ತೆಗೆದುಕೊಳ್ಬೇಕು. ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಿಕೊಳ್ಬೇಕು. ಈ ದೇಶದ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನ, ಒಂದು ಒಳ್ಳೆಯ ಭವಿಷ್ಯವನ್ನ ಕೊಡುವಂತಹ ಒಂದು ಸರ್ಕಾರ ಇಲ್ಲಿ ಸ್ಥಾಪನೆ ಆಗಬೇಕು. ಇದಕ್ಕಾಗಿ ವಿದ್ಯಾರ್ಥಿಗಳು, ಯುವಕರು, ರೈತರು, ಮಹಿಳೆಯರು, ಎಲ್ಲಾ ವರ್ಗದವರು ಇದಕ್ಕಾಗಿ ನಿರಂತರವಾಗಿ ಇದಕ್ಕಾಗಿ ಧ್ವನಿಯನ್ನ ಎತ್ತಬೇಕು ಅಂತಕ್ಕಂತಹ ಒಂದು ಪ್ರಯತ್ನ. SIO ಮುಖಂಡರಾದ ಸೈಯಫ್ ಅವರೇ, ಏನ್ ಹೇಳ್ತೀರಾ ಈ ಬಗ್ಗೆ? ಅದು ನನಗೆ ಸಮಯ ಸ್ವಲ್ಪ ಕಡಿಮೆ ಸಿಕ್ಕಿದೆ, ಅಂದ್ರೆ ಇಷ್ಟು ಕನೆಕ್ಷನ್ ಪ್ರಾಬ್ಲಮ್ ಇತ್ತು. ಓಕೆ ಮಾತಾಡಿ. ಸಮಯಾವಕಾಶವನ್ನು ಕೊಡ್ಬೇಕಾಗ್ತದೆ. ಖಂಡಿತ. ಮೊದಲನೇದಾಗಿ ಇದು ಹೇಳುದಂದ್ರೆ, CJP ಪ್ರೊಟೆಸ್ಟ್ ಸ್ಟಾರ್ಟ್ ಆಗುವ ಮುಂಚೆ ನಾವು ನೋಡ್ಬೇಕಾದದ್ದು ಏನಂತ ಹೇಳಿದ್ರೆ, ಮೊದಲನೇದು ಇದಕ್ಕಿಂತ ಮುಂಚೆ ಹಲವಾರು ಪ್ರೊಟೆಸ್ಟ್ಗಳು ನಡೆದಿದೆ ಈ ದೇಶದಲ್ಲಿ. ಇದೇನು ಮೊದಲಲ್ಲ ನಡೀತಾ ಇರುವಂತದ್ದು. ಮೊದಲನಾಗಿ CJP ಎಂಬ ಏನು ಪಾರ್ಟಿ ಏನಿದೆ ಅದು ಹುಟ್ಟಿಕೊಳ್ಳಿಕ್ಕೆ ಕಾರಣ ಏನು? ಹಲವು ಬಾರಿ ತುಂಬಾ ಇಂತಹ ಒಂದು ಏನು ಜನರ ಮೇಲೆ ಅನ್ಯಾಯಗಳು ನಡೆದಾಗ ಅದನ್ನು ಪ್ರೊಟೆಸ್ಟ್ ಮಾಡುವಾಗ, ಅದನ್ನು ಕ್ವಶನ್ ಮಾಡುವಾಗ ನಮ್ಮ ರಾಜಕೀಯ ನಾಯಕರುಗಳಾದ ಅವರ ಉತ್ತರಗಳು ಬರುವಂತದ್ದು ಒಂದು ಬಾಲಿಶವಾದಂತ ಮಾತುಗಳು, ಮತ್ತೆ ಯಾರು ಪ್ರೊಟೆಸ್ಟ್ ಮಾಡ್ತಾರೆ ಅವರ ವಿರುದ್ಧ ಅವರು ಪಾಕಿಸ್ತಾನಿಯರು, ಅವರು ದೇಶದ್ರೋಹಿಗಳು, ಅವರು ದೇಶವನ್ನು ಹಾಳು ಮಾಡಲಿಕ್ಕೆ ಮಾಡುವವರು, ಅವರ ದೇಶವನ್ನು ಅಂದ್ರೆ ಅರಾಜಕತೆಗೆ ಕೊಂಡೋಗೋರು, ಈ ರೀತಿ ಆರೋಪಗಳನ್ನು ಅವರ ಮೇಲೆ ಹಾಕಲಾಗಿತ್ತು. ಇದನ್ನೆಲ್ಲ ಬೇಸತ್ತು ತುಂಬಾ ಹಲವು ಪ್ರೊಟೆಸ್ಟ್ಗಳನ್ನು ಮಾಡಿ ಕೂಡ ಏನು ಪ್ರಯೋಜನ ಸಿಕ್ಕಿದೆ. ಅದೇ ರೀತಿ ವಿರೋಧ ಪಕ್ಷವು ಕೂಡ ತನ್ನ ಜವಾಬ್ದಾರಿಯನ್ನು ಮಾಡುವುದರಲ್ಲಿ ವಿಫಲ ಆದ ಕಾರಣ ಬಹುತೇಕ ಒಂದು ಹೋರಾಟದಲ್ಲಿ ಅವರ ಇಂಟ್ರೆಸ್ಟ್, ಅಂದ್ರೆ ವಿರೋಧ ಪಕ್ಷ ತನ್ನ ಇಂಟ್ರೆಸ್ಟ್ ಅನ್ನು ನೋಡಿ ಪ್ರೊಟೆಸ್ಟ್ ಮಾಡುವಂತ ಕೆಲವೊಂದು ಘಟನೆಗಳು ನಾವು ಕಂಡಿದ್ದೇವೆ. ಇದರಿಂದ ಬೇಸತ್ತು ಹಲವು ಬಾರಿ ಈ ಪ್ರೊಟೆಸ್ಟ್ಗಳೆಲ್ಲ ವಿಫಲವಾದ ಕಂಡಾಗ ಇಂಥ ಒಂದು CJP CJP ಎಂಬ ಪಕ್ಷ, ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟಲಿಕ್ಕೆ ಕಾರಣ ಒಂದು ಬಾಲಿಶವಾದಂತ ಒಂದು ಹೇಳಿಕೆ, ಒಂದು ನಮ್ಮ ಚೀಫ್ ಜಸ್ಟಿಸ್ ಇಂಡಿಯಾ ಇಂದ ಒಂದು ಹೇಳಿಕೆ ಬಂದ ಕಾರಣ ಒಂದು ಯುವಕರ ಬಗ್ಗೆ ಇವರು ಯೋಚಿಸುವ ರೀತಿ, ಅಂದ್ರೆ ಈ ದೇಶದ ಯೋಜನತೆ, ಅಂದ್ರೆ ಈ ದೇಶವನ್ನು ಮುನ್ನಡೆಸುವಂತ ಫ್ಯೂಚರ್ ನಲ್ಲಿ ಈ ದೇಶವನ್ನು ಮುನ್ನಡೆಸುವಂತ ಒಂದು ಯುವಕರ ಬಗ್ಗೆ ಅಷ್ಟು ಬಾಲಿಶವಾಗಿ ಮಾತನಾಡುವಾಗ ಆಟೋಮೆಟಿಕಲಿ ಒಂದು ಯುವಕರಲ್ಲಿ ಒಂದು ಆಕ್ರೋಶ ಹುಟ್ಟಿಕೊಳ್ತದೆ. ಆ ಒಂದು ಆಕ್ರೋಶದ ಒಂದು ಭಾಗವಾಗಿದೆ CJP ಎಂಬುದು ಹುಟ್ಟಿಕೊಂಡದ್ದು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಭಾರಿ ವೇಗವಾಗಿ ಫಾಲೋವರ್ಸ್ ಸಿಕ್ಕಿ ಒಂದು ಬಲಿಷ್ಠವಾಗಿ ಇವತ್ತು ನಿಂತಿದೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ರೀತಿಯ ಒಂದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾರು ವಿರೋಧಿಸ್ತಾರೆ, ಅಧಿಕಾರದಲ್ಲಿರುವ ಪಕ್ಷವನ್ನು ವಿರೋಧಿಸ್ತಾರೆ, ಅದನ್ನು ಪ್ರಶ್ನಿಸಲು ಬರುವಂತದ್ದು ಖಾಲಿ ಅಲ್ಲಿ ಆ ರಾಜಕೀಯದ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲ, ರಾಜಕೀಯ ಪಕ್ಷದ ವ್ಯಕ್ತಿಗಳು ಮಾತ್ರ ಅಲ್ಲ,
ಈ ದೇಶದ 4ನೇ ಸ್ತಂಭ, ಏನು ನಾವು ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಕರೆಯುವಂತ ಮೀಡಿಯಾಗಳು ಕೂಡ ಪ್ರೊಟೆಸ್ಟ್ ಮಾಡುವವರ ವಿರುದ್ಧ ಮಾತನಾಡುವಂತದ್ದು, ಮತ್ತೆ ಕೆಲವರು ಸೆಲೆಬ್ರಿಟಿಗಳು ಅಂದ್ರೆ ಇದು ಪರವಾಗಿ ಮಾತನಾಡುವುದೇ ವಿರೋಧ ಮಾತನಾಡುವ ಇದ್ದಾರೆ. ಆದ್ರೆ ಜಾಸ್ತಿ ಈ ಸರ್ಕಾರದ ನೀತಿಗಳನ್ನೇ ಪರವಾಗಿ ಮಾತನಾಡುವಂತ ವ್ಯಕ್ತಿಗಳು ಜಾಸ್ತಿ ಕಂಡು ಬರುವಾಗ ಇಂಥ ಯಾವುದೇ ಪಕ್ಷ ಇಲ್ಲದೆ, ಯಾವುದೇ ಒಂದು ದುರಾಸೆ ಇಲ್ಲದೆ, ಯಾವುದೇ ರಾಜಕೀಯ ಲಾಭ ಇಲ್ಲದೆ ಹಲವಾರು ಯುವಕರುಗಳು ಬಂದಿವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಕ್ಕೆ ಏನಿತ್ತು, ಒಂದೇ ಕೆಲಸ ಇದ್ದದ್ದು, ಆ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ ಶಿಕ್ಷಣ ಮಂತ್ರಿಯನ್ನು ಅವರನ್ನು ಆ ಪೋಸ್ಟ್ ಇಂದ ಕೆಳಗಿರಿಸಿ ಬೇರೆಯವರನ್ನು ತರುವಂತದ್ದು. ಅವರಿಗೆ ಬೇರೆ ಪೋಸ್ಟ್ ಕೊಟ್ಟಿದ್ರೆ ಕೂಡ ಅದೇನು ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಇವರ ಒಂದು ಸರ್ವಾಧಿಕಾರ ಧೋರಣೆ ಏನಿದೆ, ನಾವು ಒಬ್ಬ ವ್ಯಕ್ತಿಯಿಂದ ನಡೆಯುವ ಪಕ್ಷ ಅದೇ ರೀತಿ. ಇವತ್ತು ನೀವು ನೋಡಿ, ಕೇಂದ್ರದಲ್ಲಿ ನೀವು ಯಾರ ಹತ್ರ ಕೇಳಿ ಎಲ್ಲದಕ್ಕೂ ಒಂದೇ ಉತ್ತರ, ನರೇಂದ್ರ ಮೋದಿ ಒಂದು. ಅಂದ್ರೆ ಪಕ್ಷದಲ್ಲಿ ಒಳಗೆ ಯಾವುದು ಒಂದು ಪಕ್ಷದ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಿರೋಧ ಪಕ್ಷಕ್ಕೆ ಗೌರವ ಕೊಡ್ಬೇಕೆಂಬ ಒಂದು ಪದ್ಧತಿ ಇರುವಲ್ಲಿ ಇಲ್ಲಿ ಸ್ವಂತ ಪಕ್ಷದಲ್ಲೇ ಗೌರವ ಇಲ್ಲ. ಅಂದ್ರೆ ನೀವು ಎಲ್ಲಾ ವಿಚಾರದಲ್ಲಿ ತೆಗೆದುಕೊಂಡಿದ್ರೆ ನೀವು ಕೇಂದ್ರ ಸರ್ಕಾರದಲ್ಲಿ ಒಬ್ಬ ವ್ಯಕ್ತಿಯಿಂದ ನಿಯಂತ್ರಿತವಾಗಿರುವಂತದ್ದು. ಅದೇ ರೀತಿ ಹಲವಾರು ಬಾರಿ ಇದು ಈ ಏನು ನೀಟ್ ನ ಏನು ಈ ಎಕ್ಸಾಮ್ ಪೇಪರ್ ಲೀಕ್ ಇದು ಒಂದು ಬಾರಿ ಏನಾಗುದಲ್ಲ, ಪದೇ ಪದೇ. ಈಗ ನಾವು ಯಾವುದೇ ಒಂದು ರಾಜಕೀಯ ಪಕ್ಷ, ಅದು ಬಿಜೆಪಿ ಪಕ್ಷ, ಆ ಕಾರಣ ಜನರು ಅಥವಾ ವಿರೋಧ ಪಕ್ಷಗಳು ಅದನ್ನು ಅವರಿಂದ ಪ್ರತಿಭಟನೆ ರಾಜೀನಾಮೆಯನ್ನು ವಾಪಸ್ ಕೇಳ್ತಾರೆ ಅಂತಲ್ಲ. ಈ ವ್ಯಕ್ತಿ ಬಂದ ನಂತರ ಹಲವಾರು ಬಾರಿ ಪೇಪರ್ ಲೀಕ್ ಆಗಿದೆ. ಒಂದು ಜವಾಬ್ದಾರಿ ಅಂತ ಇದೆ, ಒಂದು ಪೋಸ್ಟ್ ಅಲ್ಲಿ ಇರುವವರಿಗೆ ಜವಾಬ್ದಾರಿ ಅಂತ ಇದೆ. ಏನಾದ್ರೂ ಒಂದು ಸಮಸ್ಯೆ ಆದಾಗ ಅದನ್ನು ಮೊದಲಾಗಿ ಆ ವ್ಯಕ್ತಿ ಬಂದು ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡಬೇಕು. ಇದು ಅದೇ ಕಾಣದೇ ಇಲ್ಲ. ಆ ವ್ಯಕ್ತಿಯ ರಾಜೀನಾಮೆ ಬಿಡಿ, ಆ ವ್ಯಕ್ತಿಯನ್ನು ಪ್ರಧಾನಮಂತ್ರಿಯಾಗಿ ಒಂದು ಸಭೆಯಲ್ಲಿ ಹೋಗಿ ಹೊಗಳ್ತಾ ಇದ್ದಾರೆ ಆ ವ್ಯಕ್ತಿಯನ್ನು. ಕೇವಲ ಏನಂತ ಹೇಳಿದ್ರೆ ಚುನಾವಣಾ ನೀತಿಯಲ್ಲಿ ಬಹಳ ಹುಷಾರಾಗಿದ್ದಾರೆ. ಆ ಒರಿಸ್ಸಾದಲ್ಲಿ ಬಿಜೆಪಿಗೆ ಅಧಿಕಾರ ತಂದಲ್ಲಿ ಅವರ ಏನು ಪಾತ್ರ ತುಂಬಾ ಇದೆ. ಆ ಒಂದು ಕಾರಣಕ್ಕಾಗಿ ಆ ವ್ಯಕ್ತಿಯನ್ನು ಇವತ್ತು ಕೂಡ ರಕ್ಷಿಸಲಾಗ್ತದೆ. ಅಂದ್ರೆ ವಿದ್ಯಾರ್ಥಿಗಳ ಜೀವನ ಹಾಳಾಗಿ ಹೋಗ್ಲಿ ಏನಾದ್ರೂ ಪರವಾಗಿಲ್ಲ, 20-30ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿದ್ರೆ ಇದೇನು ಸಮಸ್ಯೆ ಇಲ್ಲ. ಆದ್ರೆ ನನ್ನ ಏನು ವೋಟ್ ಬ್ಯಾಂಕ್ ಏನಿದೆ, ನಮ್ಮ ಏನು ಬಿಜೆಪಿ ಸ್ಟಾರ್ ಪ್ರಚಾರಕ ಏನಿದೆ ಪ್ರಮೋದ್ ಮಾಧ್ಯೆ ಇವರದ್ದು ಮಾತ್ರ ಒಂದು ಅಧಿಕಾರ ಹೋಗಬಾರದು. ಈ ರೀತಿಯಾದ ಒಂದು ಮನಸ್ಥಿತಿ ನಮ್ಮ ಪ್ರಧಾನಮಂತ್ರಿಗೆ ಇದ್ರೆ ದೇಶ ಹೇಗೆ ಮುನ್ನಡೆಸಬಹುದು? ಅಂದ್ರೆ ಈ ದೇಶದ ಯುವಕರಂದ್ರೆ ಮುಂದೆ ಈ ದೇಶವನ್ನು ನಡೆಸುವವರು, ಅವರ ಮೇಲೆ ಈ ರೀತಿಯ ಒಂದು ದೌರ್ಜನ್ಯ ನಡೆದಿದ್ರೆ ಇನ್ನು ಮುಂದೆ ಯಾವ ಒಂದು ಮಟ್ಟಕ್ಕೆ ಹೋಗ್ಬೋದು ಎಂಬುದು ನನ್ನ ಅಭಿಪ್ರಾಯ. ಓಕೆ, ಇದೀಗ SIU ಮುಖಂಡರು ಹೇಳಿದ್ರು ವೋಟ್ ಬ್ಯಾಂಕ್ಗಾಗಿ ಪ್ರಧಾನಿಯವರು, ಶಿಕ್ಷಣ ಸಚಿವರು ಸೈಲೆಂಟ್ ಆಗಿದ್ದಾರೆ. ಈಗ ನೀವು ಹೋಗ್ತೀರಾ? ಅಲ್ಲ, ಇದನ್ನ ಒಪ್ಪುವಂತ ಪ್ರಶ್ನೆಗಳು, ಇದನ್ನು ವಿರೋಧಿಸುವಂತ ಪ್ರಶ್ನೆಗಳಿಂದ ಹೆಚ್ಚಾಗಿ ವಿದ್ಯಾರ್ಥಿ ಪರಿಷತ್ ಅವತ್ತಿನಿಂದ ಡಿಮಾಂಡ್ ಮಾಡ್ತಾ ಇರುವಂತದ್ದು ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಾ? ಖಂಡಿತವಾಗ್ಲೂ ಆಗಬೇಕು. ಅಲ್ಲಿ ತಪ್ಪಾಗಿದ್ಯಾ? ಆಗಿದೆ. ಅಲ್ಲಿ ಯಾರಿಗಾದ್ರೂ ಶಿಕ್ಷೆ ಆಗಬೇಕಾ? ಖಂಡಿತವಾಗ್ಲೂ ಆಗಬೇಕು. ತಪ್ಪಿತಸ್ಥರು ಇದ್ರೆ ಶಿಕ್ಷೆ ಆಗಬೇಕು. ಕೊನೆಯದಾಗಿ ಅಕೌಂಟೇಬಲ್ ಅಲ್ಲಿ ಶಿಕ್ಷಣ ಸಚಿವರಾಗಬೇಕಾ? ಆಗ್ಬೇಕು. ಅವರ ನೇತೃತ್ವದಲ್ಲಿ ಆ ಸಿಸ್ಟಮ್ ಏನಿದೆ ಅದು ಸರಿಯಾಗಬೇಕು, ಖಂಡಿತವಾಗ್ಲು. ಆದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಾರೆ. ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ದೇಶ ವಿರೋಧಿಗಳು ಅಂತಾರೆ. ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅರಾಜಕತೆ ಸೃಷ್ಟಿ ನೋಡಿ. ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಯಾರು ಕೂಡ ದೇಶದ್ರೋಹಿಗಳು ಅಂತ ಮಾಡುವಂತ ಸಂದರ್ಭದಲ್ಲಿ ಭಾರತೀಯರ ಕೂಡ ಪ್ರಶ್ನೆಗಳನ್ನ ಹಾಕಿದ್ರೆ ಉಮರ್ ಖಾಲಿನ್ ಯಾರು ಕಾಶ್ಮೀರ ನಾವು ಹೊಗಳ್ಕೊಂಡು ಮಾತನಾಡಿದ್ರೆ ಅಲ್ಲಿ ಇಲ್ಲಿನ ಸಂಸ್ಕೃತಿಯನ್ನ ಇಲ್ಲಿನ ಧಾರ್ಮಿಕತೆಯನ್ನ ವಿರೋಧಿಸುವ ಕೆಲಸವನ್ನು ಮಾಡಿದ್ರೆ ಆಗ ಖಂಡಿತವಾಗ್ಲೂ ದೇಶದ್ರೋಹಿಗಳೇ ಅವರು. ಜಂತರ್ ಮಂತರ್ ಮೊದಲಲ್ಲ. ಅಲ್ಲ, ಹಲವಾರು ಪ್ರೊಟೆಸ್ಟ್ ಆಗಿದೆ. ಈಗ ವಿದ್ಯಾರ್ಥಿ ಚಳವಳಿ ಸ್ವಲ್ಪ ಮೂವ್ಮೆಂಟ್ ಅಲ್ಲಿ ಇರುವಂತದ್ದು. ಹೇಳಿ. ಸರ್ಕಾರದ ಯೋಜನೆ ಮಾಡುವಾಗ ಈ ಮೊದಲ ಸರ್ಕಾರದ ಇಲ್ಲಿ ಈ ದೇಶದಲ್ಲಿ ಎಷ್ಟು ಹೋರಾಟಗಳಾಯ್ತು, ಅದನ್ನ ದೇಶ ವಿರೋಧಿ ಹೋರಾಟಗಳು ಅಂತ ಹೇಳಿದ್ರೆ ರೈತ ವಿರೋಧಿ ಹೋರಾಟ, ರೈತ ಏನೋ ಅಗ್ರಿಕಲ್ಚರಲ್ ಬೇಲನ್ನು ವಿರೋಧಿಸಿ ಹೋರಾಟ ನಡೆತು. ಹೋಗಿ ರೆಡ್ ಫೋರ್ಟ್ ಅಲ್ಲಿ ಕನಿಷ್ಠ ಹೋರಾಟವನ್ನು ಆರಿಸಿದ್ರು. ಇಲ್ಲಿ ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ಯಾವ ಉಮರ್ ಖಾಲಿದ್ ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅಂತ ಹೇಳ್ತಾನೋ ಅವನ ಪರವಾಗಿ ಮಾತನಾಡುವವರನ್ನ ಕರೀತಾರೆ.
ಯಾವ ಅರುಂಧತಿ ರಾಯ್ ಕಾಶ್ಮೀರದ ವಿರುದ್ಧ ನಾಲಿಗಾರಿ ಬಿಡ್ತಾಳೋ ಅವಳನ್ನು ಕರೀತಾರೆ. ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಏನಾದ್ರೂ ಪ್ರತಿಭಟನೆ ಮಾಡಿದ್ರೆ ಅವರು ಪಾಕಿಸ್ತಾನಿಗಳು, ಏನಾದ್ರೂ ರೈತರು ಪ್ರತಿಭಟನೆ ಮಾಡಿದ್ರೆ ಅವರು ಖಾಲಿಸ್ತಾನಿಗಳು, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಅವರು ಟುಕಡೆ ಟುಕಡೆ ಗ್ಯಾಂಗ್, ದಲಿತರು ಏನಾದ್ರೂ ಪ್ರತಿಭಟನೆ ಮಾಡಿದ್ರೆ ನೀಲೆ ಕಬೂತರ್. ಇವರೇ ಎಲ್ಲಾ ರೀತಿಯ ಅನ್ಯಾಯವನ್ನ ಮಾಡಿ, ಎಲ್ಲಾ ದೇಶದ ಎಲ್ಲಾ ವರ್ಗದ ಜನರಿಗೆ ಅನ್ಯಾಯವನ್ನ ಮಾಡಿ ಇಂತಹ ಪ್ರೊಪಗೆಂಡವನ್ನ ಸೃಷ್ಟಿಸಿ ವೋಟ್ ಬ್ಯಾಂಕ್ಗೋಸ್ಕರನೇ ಅಲ್ಲ ಇದನ್ನ ಮಾಡುವಂತಹ ಭಾಗ ಮಾಡ್ತೇವೆ ಅಂತ ಹೇಳಿದವರು ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅಂತ ಹೇಳಿದವರನ್ನು ದೇಶದ್ರೋಹಿಗಳು ಅಂತ ಹೇಳಿದ್ರೆ ದೇಶ ಪ್ರೇಮಿಗಳು ಅಂತ ಹೇಳಿ ಅವಾರ್ಡ್ ಕೊಟ್ಟು ಯಾರು ಹೇಳಿದ್ದಾರೆ? ದಿನ ಬೆಳಗಾದ್ರೆ ದೇಶ ವಿರುದ್ಧ ನಾಲಿಗಾರಿ ಬಿಡ್ತಾನೆ, ಯಾವ ಹಿಂದೂ ಕಾಶ್ಮೀರ ವಿರುದ್ಧ ಹರಿಬಿಡ್ತಾನೆ ಅಂತ ಉಮರ್ ಖಾಲಿದನ್ನ ಇವತ್ತು ಕೂಡ ಕೋರ್ಟ್ ಹೇಳ್ತಾ ಇದೆ. ಒಂದು ವರ್ಷದವರೆಗೆ ಇನ್ನೂ ಕೂಡ ನೀವು ಬೇಲ್ ಅಪ್ಲಿಕೇಶನ್ ಅನ್ನು ಹಾಕಿ ಕೇಳಲ್ಲ ಅಂತ ಹೇಳಿ ಉಮರ್ ಖಾಲಿದ್ ಹೇಳಿದೆ. ಆದ್ರೆ ಈ ಸಿಜೆಪಿ ಸೇರಿದಂತೆ ಯಾರೆಲ್ಲ ಈ ಹೋರಾಟದ ಮುಂಚೂಣಿಯಲ್ಲಿ ಇದ್ದಾರೆ ಅವರೆಲ್ಲರದ್ದು ಟ್ವಿಟರ್ ಪೇಜ್ ಅನ್ನ ನೋಡಿ ಆ ಉಮರ್ ಖಾಲಿದ್ಗೆ ಸಪೋರ್ಟ್ ಮಾಡ್ತಾರೆ. ಹಿಯರಿಂಗ್ ಬೇಡ, ನಿಮ್ಗಳಿಗೆ ಕಾಶ್ಮೀರದ ವಿರುದ್ಧ ನಾಲಿಗಾರಿ ಬಿಟ್ಟು ಇರೋದು ಗೊತ್ತಿದೆಯಲ್ಲ, ಅದನ್ನ ವಿರೋಧಿಸ್ತಿರೋ ಇಲ್ವಾ ಅನ್ನೋದನ್ನ ಹೇಳಿ. ಕಾಶ್ಮೀರದ ವಿರುದ್ಧ ನಾಲಿಗಾರಿ ಬಿಟ್ಟು ಯು ಆರ್ ಸೋ ಕಾನ್ಫಿಡೆನ್ಸ್ ಅಬೌಟ್ ದಟ್. ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆಯಲ್ಲ, ನಿಮ್ ಸರ್ಕಾರಕ್ಕೆ ಕಾನ್ಫಿಡೆನ್ಸ್ ಇಲ್ವಾ? ನಮ್ ಸರ್ಕಾರಕ್ಕೆ ಕಾನ್ಫಿಡೆನ್ಸ್ ಇಟ್ಕೊಂಡೆ ಅವರನ್ನ ಒಳಗೆ ಹಾಕುವಂತ ಕೆಲಸ ಕೋರ್ಟಲ್ಲಿ ಹಿಯರಿಂಗ್ ಪ್ರೊಡ್ಯೂಸ್ ನೀವು ಅವರಿಗೆ ಸಂಬಂಧಪಟ್ಟಂತಹ ಯಾವುದು ಸಾಕ್ಷಿ ಬೇಕು ಅದನ್ನ ಕೊಟ್ಟೆ ಇಷ್ಟವರೆಗೆ ಹಿಯರಿಂಗ್ ಆಗುದಿಲ್ಲ. ಇಲ್ಲ ಆ ವಿಚಾರಕ್ಕೆ ಈಗ ಕಾಶ್ಮೀರದ ಬಗ್ಗೆ ವಿದ್ಯಾರ್ಥಿಗಳ ಬೇಡಿಕೆಗೆ ಏನು ಉತ್ತರ ನೀಡ್ತಾ ಇಲ್ಲದಂತಹ ಸರ್ಕಾರ ಜವಾಬ್ದಾರಿಯನ್ನ ನಾವು ಕೇಳ್ತಾ ಇದ್ದೇವೆ. ಈಗ SIU ಮುಖಂಡರು ಒಂದು ಹೇಳಿದ್ರು, ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಈ ನೀಟ್ ಏನಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಖಂಡಿಸಿ ಒಂದು ಸಮತಟ್ಟಾಗಿ ಹೋರಾಟ ನಡೆಸಿಲ್ಲ, ಸಿಜೆಪಿ ಮಾಡ್ತಾ ಇದೆ. ಯಾಕೆ NSU ಇರ್ಬೋದು, ಯಾಕೆ ಇಂತಹ ಒಂದು ಕಂಟಿನ್ಯೂ ಆಗಿ ಹೋರಾಟ ಮಾಡಿಲ್ಲ? ಹೀಗೆ ರಾಜೀನಾಮೆ ಕೊಟ್ಟರೆ ಪರಿಹಾರ ಸಿಗುತ್ತಾ ಅಥವಾ ಅವ್ಯವಸ್ಥೆಯಲ್ಲಿರುವಂತಹನ್ನ ಕರೆಯಾಗಿ ವ್ಯವಸ್ಥಿತ ಮಾಡುವುದು ಸರಿಯೇ? ಯಾವ ಸೊಲ್ಯೂಷನ್ ಏನು ಅಂತ ಈಗ ಎರಡು ಪ್ರಶ್ನೆನ ಕೇಳಿದ್ದೀರಿ. ಒಂದನೆಯದು NSUI ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಯಾವಾಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅವಾಗ್ಲಿನಿಂದ ಇಂದಿನವರೆಗೆ ಸುಮಾರು 140ಕ್ಕಿಂತ ಹೆಚ್ಚು ದೇಶದ ವಿವಿಧ ಭಾಗಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದೆ. ಯಾವತ್ತಿಗೂ ಕೂಡ ಇದರ ಬಗ್ಗೆ ನಾವು ಇದರ ಸಮರ್ಥನೆಗೆ ಅಂತೂ ನಿಲ್ಲುವಂತಹ ಯಾವುದು ಸಾಧ್ಯನೇ ಇಲ್ಲ. ನಿರಂತರವಾಗಿ ಇದರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದೆ. ವಿದ್ಯಾರ್ಥಿಗಳು ತನ್ನ ಫ್ರಸ್ಟ್ರೇಷನ್ ಅನ್ನ ವ್ಯಕ್ತಪಡಿಸಲಿಕ್ಕಾಗಿ ಇಂತಹ ಈ ಒಂದು ಸಿಜೆಪಿ ಮತ್ತು ಇಂತಹ ಒಂದುಗೂಡಿ ಇಂತಹ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಅವರು ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳಿರಬಹುದು. ಆದರೆ NSUI ಮೊದಲನೇ ದಿನದಿಂದ ಫ್ರಮ್ ಡೇ 1 ಇದರ ವಿರೋಧ ಪಕ್ಷದ ನಾಯಕರಾಗಿರ್ಲಿ, ಅವರು ಛಾತ್ರೋಂಕಿ ಗೂಂಜ್ ಅಂತ ಒಂದು ಮೂವ್ಮೆಂಟ್ ಅನ್ನ ಪ್ರಾರಂಭಿಸಿ ಇವತ್ತು ಕೋಟಾದಲ್ಲಿ, ಅದಾದ್ಮೇಲೆ ಉತ್ತರಾಖಂಡದಲ್ಲಿ, ಇವತ್ತು ದೇಶದ ವಿವಿಧ ಭಾಗಗಳಲ್ಲಿ ಇದರ ಬಗ್ಗೆ ಬೇಕಾದಷ್ಟು ನಾವು ಸಂಪೂರ್ಣವಾಗಿ ಶಿಕ್ಷಣ ವ್ಯವಸ್ಥೆಯ ವಿರುದ್ಧ ನೀಟ್ ದಿಸ್ ಇಸ್ ಆಲ್ಸೋ ರೀಸನ್, ಬಟ್ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಛಾತ್ರೋಂಕಿ ಗೂಂಜ್ ಅಂತ ಒಂದು ಮೂವ್ಮೆಂಟ್ ಅನ್ನ ಪ್ರಾರಂಭಿಸಿ ದೇಶಾದ್ಯಂತ ಇದಕ್ಕೆ ಮಾಡುವಂತ ಎಲ್ಲ ರೀತಿಯ ಒಂದು ಆರೋಪ ಇದೆ. ಈಗ NSU ಮಾಡ್ತಿರೋಂತ ಹೋರಾಟ 1 ದಿನ 2 ದಿನಕ್ಕೆ ಅಂತ ಹೇಳಿ ಹೇಳಿ. ವಿರೋಧ ಪಕ್ಷದ ಹೋರಾಟ ಅಂತ ಹೇಳಿದ್ರೆ ಕೇವಲ ನಾನು ಹೇಳುದು ವಿರೋಧ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಮಾತ್ರ ಇರೋದಲ್ಲ, ಅದು ಸಂಘಟನೆ ಇರುತ್ತೆ. ಇಲ್ಲಿಯೂ ನಾವು ಹೇಳುದು ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಮರೆತಿದೆ ಅಂತ ಹೇಳಿದ್ರೆ ಇವರೊಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ಹೋರಾಟವನ್ನು ಮಾಡುವಾಗ ಇದುವರೆಗೆ ಕೂಡ ಆಗ್ಲಿಲ್ಲ ಯಾವುದೇ ಈ ವಿಚಾರದಲ್ಲಿ ಕೂಡ. ಅಂದ್ರೆ ಒಂದು ಪಕ್ಷ ಪರವಾಗಿದ್ರೆ ಇವರದೇ ಒಂದು ಅಲೈನ್ಸ್ ಇತ್ತು, ಇಂಡಿಯಾ ಅಲೈನ್ಸ್ ಒಂದು ಯಾವುದೇ ಒಂದು ವಿಷಯವನ್ನು ತೆಗೆದಾಗ ಎಲ್ಲಾ ಪಕ್ಷಗಳು ಒಟ್ಟಿಗೆ ಸೇರಿ ಅದನ್ನು ಪ್ರತಿಭಟಿಸುವಂತದ್ದು ನಾವು ಕಾಣಲಿಲ್ಲ. ಅಂದ್ರೆ ಇವರ ಒಗ್ಗಟ್ಟಿನ ಕೊರತೆ ಇದೆ, ಮತ್ತೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ಹೋರಾಟ ಇಲ್ಲ ಬಹುತೇಕ ಜಾಗದಲ್ಲಿ ನಾವು ನೋಡಿದ್ದೇವೆ. ಇದರ ಒಂದು ಪ್ರತಿಫಲವನ್ನು ಬಿಜೆಪಿ ಪಡಿತಾ ಇದೆ. ಮತ್ತೆ ಬಿಜೆಪಿಯ ಒಂದು ಹೋರಾಟ ರೀತಿ ಏನಿದೆ, ಬಿಜೆಪಿಯ ಒಂದು ಸ್ಟ್ರಾಟಜಿ ಏನಿದೆ
ಅದು ಹಿಂದೂ ಮುಸ್ಲಿಂ ಒಂದು ಇದರಲ್ಲಿ ನಿಲ್ತದೆ. ಆದರೆ ಯಾವುದೇ ವಿಚಾರ ಬಂದನು ಅದನ್ನು ಕಮ್ಯುನಲ್ ಆಂಗಲ್ಗೆ ಕೊಂಡೋಗಿ ಅದನ್ನು ಆ ಒಂದು ಹೋರಾಟವನ್ನು ಡೈವರ್ಟ್ ಮಾಡುವಂತ ಕೆಲಸ ತುಂಬಾ ನಡೆದಿದೆ. ಅಂದ್ರೆ ಈಗ ಜಂತರ್ ಮಂತರ್ನಲ್ಲಿ ಇದರ ಮುಂಚೆ ರೈತರು ಪ್ರೊಟೆಸ್ಟ್ ಮಾಡಿದಾಗ ಅವರನ್ನು ರೈತರು ಅಂತ ಹೇಳಿದ್ರೆ ಅವರಿಗೆ ಬಳಸಿದ ಪದ ಯಾವುದು ಅಂತ ಹೇಳಿದ್ರೆ ಖಾಲಿಸ್ತಾನಿಗಳು ಅಂತ ಹೇಳಿ. ಖಾಲಿಸ್ತಾನಿ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ರಿಲಿಜನ್ಗೆ ಅಲ್ಲಿ ಅವರು ಟಚ್ ಮಾಡಿದ್ರು, ಯಾವುದು ಸಿಖ್ ರಿಲಿಜನ್ಗೆ ಟಚ್ ಮಾಡಿದ್ರು. ಈಗ ಎಲ್ಲಿಂದ ಮುಖಂಡರು ಇದ್ದಾರಾ ಮಾತಾಡ್ತಾರೆ, ಹೇಳಿ ಹೇಳಿ. ಈಗ ಅವರು ಆರೋಪ ಮಾಡ್ತಿದ್ದಾರೆ ಒಂದು ಕೋರ್ಟ್ಗೆ ಹೋಗ್ತಾ ಇದೆ ಅಂತ. NRC ವಿರುದ್ಧ ಪ್ರೊಟೆಸ್ಟ್ ನಡೆಯುವಾಗ ಕೂಡ ಆ ಕಪಡೆ ದೇಶಕ್ಕೆ ಪಹಚಾನ್ ದೇ ಅಂತ ಹೇಳಿ ಒಂದು ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿ ಅಲ್ಲಿ ಪ್ರಧಾನಮಂತ್ರಿಯಾಗಿ ಮಾತನಾಡುವಂತದ್ದು, ಇಂಥದ್ದು ಹಲವಾರು ಬಳಿ ನಡೆಸುವಾಗ ವಿರೋಧ ಪಕ್ಷಗಳು ಅದನ್ನು ಕೌಂಟರ್ ಮಾಡುವಲ್ಲಿ ವಿಫಲವಾಗಿದೆ. ಈ ಒಂದು ಭಾಗವಾಗಿ ಈ CJP ಅಂತ ಪಕ್ಷ ಹುಟ್ಟಿಕೊಳ್ಳಲಿಕ್ಕೆ ಕಾರಣ. ಈಗ CJP ಅಲ್ಲಲ್ಲ, ನೀವೀಗ ಹೇಳ್ತಿದ್ದೀರಾ ರಾಜೀನಾಮೆ ಕೊಡಬೇಕು ಅಂತ. ಒಂದು ಪ್ರಶ್ನೆ ಇರೋದು, ರಾಜೀನಾಮೆ ಕೊಟ್ಟರೆ ಎಲ್ಲದೂ ಸಾಲ್ಯೂಷನ್ ಆಗುತ್ತಾ ಇಲ್ವಾ? ಅಲ್ಲ, ರಾಜೀನಾಮೆ ಕೊಡುವುದು ಅಂತ ಹೇಳಿದ್ರೆ ಉತ್ತರದಾಯಿತ್ವ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ ರೆಸ್ಪಾನ್ಸಿಬಿಲಿಟಿ. ಒಂದು ವೇಳೆ ನೀವು ರಾಜೀನಾಮೆ ಕೊಟ್ಟರೆ, ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಎಷ್ಟು ನಮ್ಮ ಚವಾನ್ ಆಗಿರಬಹುದು, ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ. ದಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ. ಅದು ಇವತ್ತು ಮುಖ್ಯ ಪ್ರಶ್ನೆ ನಮಗಿರುವಂತಹದ್ದು. ಈಗ ನಮಗೆ ಉತ್ತರದಾಯಿತ್ವ. ಸರ್ಕಾರ ಇರುವಂತ ಸಂದರ್ಭದಲ್ಲಿ ಸಾಲು ಅಕ್ರಮ ಇತ್ತು. ಎಷ್ಟು ಜನ ರಾಜೀನಾಮೆ ಕೊಟ್ಟರು? ಆರೋಪಗಳು ಎಲ್ಲರ ಮೇಲೆ ಬರ್ತದೆ. ಎಷ್ಟೋ ಜನ ಒಮ್ಮಾದ್ರೂ ರಾಜೀನಾಮೆ ಕೊಟ್ರ ಆಯ್ತು. ಒಂದೆರಡು ಎಕ್ಸಾಂಪಲ್ಸ್ ಇರಬಹುದು, 4-5 ಎಕ್ಸಾಂಪಲ್ಸ್ ನಮ್ಮ ಹತ್ರ ಇರಬಹುದು. ಆದರೆ ಭಾರತೀಯ ಜನತಾ ಪಾರ್ಟಿ ಇವರ ಒಂದು ನೇತೃತ್ವದಲ್ಲಿ ಈ ಸರ್ಕಾರ ಒಬ್ಬನಾದ್ರೂ ಯಾರಾದ್ರೂ ಈ ನೈತಿಕ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಟ್ಟಿದ್ಯಾ? ಅದೇ ಹೇಳುವಂತಹದ್ದು ಅಕೌಂಟಬಿಲಿಟಿ ಇಲ್ಲ ಈ ದೇಶದಲ್ಲಿ. ನಮ್ಮ ಎಥನಾಲ್ ಪ್ರಾಬ್ಲಮ್ ಆಗುವಾಗ ಅದಕ್ಕೆ ನಮ್ಮ ನಿತಿನ್ ಗಡ್ಕರಿ ಅವರಿಗೆ ಅಕೌಂಟಬಿಲಿಟಿ ಇಲ್ಲ. ಫೈನಾನ್ಸ್ ಕಂಪ್ಲೀಟ್ಲಿ ನಾವು ಸಂಪೂರ್ಣವಾಗಿ ಎಕನಾಮಿಕಲ್ ಡಿಸಾಸ್ಟರ್, ನಮ್ಮಲ್ಲಿ ಇಷ್ಟು ಬೆಲೆ ಏರಿಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಇದಕ್ಕೆ ಹೊಣೆ ಇಲ್ಲ. ನಮ್ಮ ಟ್ರೈನ್ ಡಿರೇಲ್ ಆದ್ರೆ ಅಶ್ವಿನಿ ವೈಷ್ಣವ್ ಅವರು ಹೊಣೆ ಇಲ್ಲ. ನಮ್ಮ ಕಂಪ್ಲೀಟ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ನಲ್ಲಿ ನಾವು ಫೇಲ್ ಆಗುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿಗಳು ಟ್ರಂಪ್ಗೆ ಶರಣಾಗುವಂತಹ ಸಂದರ್ಭದಲ್ಲಿ ಯಾರಿಗೂ ಹೊಣೆ ಇಲ್ವಾ? ಹೇಳ್ತಾರೆ ಈ ಮಂತ್ರಿಮಂಡಲನೇ ಕೆಲಸ ಮಾಡ್ತಾ ಇಲ್ಲ, ಮಂತ್ರಿಮಂಡಲವನ್ನು ವಿಸರ್ಜನೆ ಮಾಡಿ ಅಂತ ಹೇಳ್ತಾರೆ. ನೋಡಿ, ರಾಜೀನಾಮೆ ಒಂದೇ ಪರಿಹಾರ ಅಂತಲ್ಲ. ಒಂದು ವೇಳೆ ಸಚಿವರು ಇನ್ವಾಲ್ವ್ ಹಾಕೊಂಡಲ್ಲಿ ಏನಾದ್ರು ಫ್ರಾಡ್ ಗಳಾಗಿದ್ಯಾ, ಅಲ್ಲಿ ಸಚಿವರನ್ನ ಹಿಡ್ಕೊಂಡು ಏನಾದ್ರು ಆ ರೀತಿಯಾದ ತಪ್ಪು ಆಗಿದ್ರೆ ಖಂಡಿತವಾಗ್ಲೂ ನಾವು ರಾಜೀನಾಮೆ ಕೇಳ್ತಾ ಇದ್ವಿ. ಆದ್ರೆ ಅಲ್ಲಿ ಸಮಸ್ಯೆಗಳಾಗಿದೆ. ಸಚಿವರ ನೇತೃತ್ವದಲ್ಲಿ ಅದನ್ನು ಬಗೆಹರಿಸುವಂತ ಕೆಲಸಗಳಾಗ್ತಾ ಇದೆ. ಮುಂದಿನ ವರ್ಷ ಇದನ್ನ ಕಂಪ್ಲೀಟ್ ಆಗಿ ಕಂಪ್ಯೂಟರೈಸ್ ಮಾಡ್ತೇವೆ ಅಂತ ಹೇಳುವಂತ ಕೆಲಸಗಳಾಗಿದೆ. ಇದನ್ನು ಸ್ವತಃ ಕೇಂದ್ರ ಸರ್ಕಾರ ಮಾನಿಟರ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನೀಟ್ ಅಕ್ರಮ ಅನ್ನುವಂಥದ್ದು ಇಟ್ಸ್ ಅಬ್ಸಲ್ಯೂಟ್ ಸಿನ್ ಅನ್ನುವಂತ ಪದವನ್ನು ಬಳಸ್ತಾರೆ. ಅಂದ್ರೆ ಎಲ್ರಿಗೂ ಅದ್ರ ಮೇಲೆ ಕನ್ಸರ್ನ್ ಅನ್ನುವಂಥದ್ದಿದೆ. ಖಂಡಿತವಾಗ್ಲೂ ಅದು ಸರಿಯಾಗಬೇಕು ಅನ್ನೋದು ವಿದ್ಯಾರ್ಥಿ ಪರಿಷತ್ನ ಕೂಡ ಆಗ್ರಹ. ಹಾಗೆ ಅಂತ ಹೇಳಿ ದಾಂಧಲೆಯನ್ನ ಸೃಷ್ಟಿ ಮಾಡುವುದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುದಿಲ್ಲ. ಅವ್ರು ದಾಂಧಲೆ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನ್ ಹೇಳ್ತಾರೆ, ಅವ್ರು ದಾಂಧಲೆ ಬರುತ್ತಿದ್ದಾರೆ. ಕನ್ಸರ್ನ್ ಅಂತ ಹೇಳಿದ್ರೆ ಹೇಗೆ ಅಂತ ನಾನು ಪ್ರಶ್ನೆ ಕೇಳುದು. ಕನ್ಸರ್ನ್ ಅಂದ್ರೆ ಹೇಗೆ? ಪ್ರಧಾನಮಂತ್ರಿಗೆ ಕನ್ಸರ್ನ್ ಇದ್ರೆ ಇದು ಒಂದು ಬಾರಿ ಆದದಲ್ಲ, ಹಲವು ಬಾರಿ ಆಯ್ತು. ಇಂತ ಪೇಪರ್ ಲೀಕ್ ನಂತ ಘಟನೆ ಒಂದಾಗಿದ್ರೆ ಬೇರೆ ವಿಷಯ. ಇದು 10-15 ಶಿಕ್ಷಣ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರಿರುವಾಗ 4-5 ಬಾರಿ ಇಲ್ಲೇ ಆಯ್ತು. ಯಾವ ರೀತಿ ಕನ್ಸರ್ನ್ ಅಂತ ನಾವು ಕ್ವಶನ್ ಮಾಡ್ತೀವಿ. ನೀವು ಆವತ್ತು ನಿಮ್ಗೆ ಕಂಪ್ಯೂಟರೈಸ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಮೊದಲನೇ ಬಾರಿ ಆಗಿದ್ದಾಗ? ಇವತ್ತ ನಿಮ್ಗೆ 20 ಜನರು ಆತ್ಮಹತ್ಯೆ ಮಾಡಿದ ನಂತರ ನಿಮಗೆ ಕಂಪ್ಯೂಟರೈಸ್ ಮಾಡಬೇಕು. ಸರ್ಕಾರ 70 ವರ್ಷದಿಂದ ಇತ್ತಲ್ಲ, 1947 ಅಲ್ಲಿ 1952 ಅಲ್ಲಿ ಜನರಲ್ ಎಲೆಕ್ಷನ್, 1953 ಅಲ್ಲಿ ಯಾಕೆ ಕಂಪ್ಯೂಟರೈಸ್ ಮಾಡ್ಲಿಲ್ಲ ಅಂತ ಕೇಳಲಿಕ್ಕೆ ಆಗ್ತದ? ಆಗಲ್ಲ, ಎಲ್ಲರಲ್ಲಿ ಸಮಸ್ಯೆ ಆಗ್ತದೆ. ಇದೇ ಸಚಿವರ ಅಧೀನದಲ್ಲಿ ಇರುವಂತಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವರದೇ ಅಧೀನದಲ್ಲಿ ಇಷ್ಟೊಂದು ಬಾರಿ ಇಂತಹ ಒಂದು ಫ್ರಾಡ್, ಇಂತಹ ಒಂದು ಸ್ಕ್ಯಾಮ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಇಲ್ಲಾಂದ್ರೆ ಮತ್ತೆ ಯಾಕೆ ಇವರು ಅಧಿಕಾರದಲ್ಲಿ ಇರುವಂತಹದ್ದು? ಅಕೌಂಟಬಿಲಿಟಿ ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ. ರಾಜೀನಾಮೆ ನೀಡಬೇಕಲ್ಲ. ಈ ದೇಶದ ಪ್ರಜೆಗಳು, ಈ ದೇಶದ ಜನರು ನಿಮ್ಮನ್ನ ಆರಿಸಿ ಕಳಿಸಿದ್ದಾರೆ. ಆ ಒಂದು ಡಿಪಾರ್ಟ್ಮೆಂಟ್ ಅನ್ನ ನೀವು ಸಮರ್ಥವಾಗಿ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ, ಅನ್ಯಾಯ ಆಗದ ರೀತಿಯಲ್ಲಿ ನೀವು ಅದನ್ನ ಸರಿಯಾಗಿ ನೋಡ್ಕೊಳ್ಬೇಕು ಅಂತಕ್ಕಂತಹ ಒಂದು ವಿಷಯ. ಆದರೆ ಅದರಲ್ಲಿ ನೀವು ವಿಫಲರಾಗಿದ್ದೀರಿ. ಅದಕ್ಕಾಗಿ ನಿಮ್ಮನ್ನ ವಜಾಗೊಳಿಸಬೇಕು ಅಂತಹ ಆಗ್ರಹ ಈ NSUI ಮತ್ತು ವಿದ್ಯಾರ್ಥಿ ಮಾಡುವಂತಹ
ಆಗ್ರಹ ಮಾಡ್ಬೋದು. Yes. ಮಾಡುವಂತದ್ದನ್ನ ಯಾರು ಕೂಡ ವಿರೋಧಿಸುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ. ಅಲ್ಲಿ ಲೋಪದೋಷಗಳಿದೆಯಾ, ಲೋಪದೋಷಗಳನ್ನ ನೀಡಿರಿ. ಆದ್ರೆ ನೀವು ತೆಗೆದುಕೊಂಡು ಲೋಪದೋಷ ಇರುವಂತಹದ್ದು ಈ ಸರ್ಕಾರದಲ್ಲಿ, ಲೋಪದೋಷ ಇರುವಂತಹದ್ದು ಈ ಸರ್ಕಾರಕ್ಕೆ, ಲೋಪದೋಷ ಇರುವಂತಹ ಧರ್ಮೇಂದ್ರ ಪ್ರಧಾನ್ ಮತ್ತು ಈ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ಇರುವಂತಹದ್ದು ಲೋಪದೋಷ ವ್ಯವಸ್ಥೆಯನ್ನ ನಡೆಸ್ತಾ ಇರುವಂತಹ ಅವರಲ್ಲಿ ಲೋಪದೋಷ ಇದ್ರೆ ಮತ್ತೆ ಕೆಳಗಡೆ ಲೋಪದೋಷ ಆಗುವಂತಹದ್ದು. ನೀವು ಅಲ್ಲೋ ಲೋಪದೋಷ ಇದ್ರೆ ಅಲ್ಲೇ ನೀವು ರಾಜೀನಾಮೆ ನೀಡಬೇಕು. ನಿಮಗೆ ಅಷ್ಟೊಂದು ಸಮಸ್ಯೆಗೆ ರಾಜೀನಾಮೆ ಪರಿಹಾರ ಅಲ್ಲ. ಒಂದು ವೇಳೆ ರಾಜೀನಾಮೆ ಕೇಳಿದ್ರು ಕೂಡ ಸ್ವಾಗತ. ಯಾಕಂತ ಹೇಳಿದ್ರೆ ಸರ್ಕಾರ ಅದಕ್ಕೆ ಅಧಿಕೃತವಾಗಿ ಲಯಬಲ್ ಆಗ್ತದೆ, ಅದನ್ನ ಕೇಳುವಂತದ್ದಿದೆ. ನಾವು ಕೇಳ್ತಾ ಇರುವಂತದ್ದು ನೀವು ರಾಜೀನಾಮೆ ಕೇಳಿದ್ ಸರಿಯೋ ತಪ್ಪು, ನೀವು ಹೋರಾಟ ಮಾಡ್ತಾ ಇರುವಂತದ್ದು ಸರಿಯೋ ತಪ್ಪು ಅಂತಲ್ಲ. ಹೋರಾಟದ ಮಾರ್ಗ ಏನಿದೆ ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಮಾಡಿ. ಸರಿ, ಶಿಕ್ಷಣ ಸುಧಾರಣೆ ಆಗ್ಬೇಕು ಅಂತ ಹೇಳಿ ಇವತ್ತು ಏನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಎಲ್ಲ ಸಿಜೆಪಿ ಅವರು ಹೇಳಿದ್ರು, ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರು, ಅವರು ಇವತ್ತು ಸೆಷನ್ ಅಲ್ಲಿ ಏನ್ ಮಾತನಾಡ್ತಾ ಇದ್ದಾರೆ. ಸರಿ, ಶಿಕ್ಷಣ ಸುಧಾರಣೆ ತರ್ತೀನಿ ಅಂತ ಹೇಳಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ತಂದಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ನೇತೃತ್ವದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಎಲ್ಲವನ್ನು ವಿರೋಧ ಯಾವ ರೀತಿಯಾದಂತ ರಿಫಾರ್ಮ್ಸ್ ಗಳು ನಿಮ್ಗೆ ಬೇಕು? ಅದರಲ್ಲಿ ತುಂಬಾ ಲೂಪ್ ಹೋಲ್ಸ್ ಗಳಿತ್ತು. ಅದನ್ನ ಸರ್ಕಾರಕ್ಕೆ ಎಲ್ಲಾ ರೀತಿಯಲ್ಲಿ ನಾವು ಮನವರಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಇವರು ಹೇಳ್ತಾ ಇದ್ದಾರೆ, ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ತಿನಲ್ಲಿ ಇವತ್ತು ಈ ಮಾತನ್ನ ಎತ್ತುವಾಗ ಭಾರತ ದೇಶದ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹ ಸ್ಪೀಕರ್ ಅವರು ಹೌಸ್ ಅನ್ನ ಅಡ್ಜರ್ನ್ ಮಾಡಿ ಹೋಗ್ತಾರೆ. ಈ ವಿಷಯವನ್ನ ನಮ್ಮ ದೇಶದ, ನಮ್ಮ ವಿದ್ಯಾರ್ಥಿಗಳ, ನಮ್ಮ ಸಮಸ್ಯೆಯನ್ನ, ನಮ್ಮ ಅನ್ಯಾಯವನ್ನ ಈ ದೇಶದ ಸಂಸತ್ತಿನಲ್ಲಿ ಅದಕ್ಕೆ ಚರ್ಚೆ ಮಾಡದೇ ಇದ್ರೆ ಮತ್ತೆ ಎಲ್ಲಿ ಮಾಡ್ಬೇಕು? ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಸಂಸತ್ನಲ್ಲಿ ಮಾಡ್ಬೇಕಾ? ಅಲ್ಲ, ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗೆ ಅವಕಾಶ ಕೊಡ್ತಾ ಇಲ್ಲ. ಅದು ನರಹೇಳಿಗಳು. ಇವರು ಭಯದಿಂದ ಉತ್ತರ ನೀಡಲಿಕ್ಕೆ ಇವರಿಗೆ ಉತ್ತರ ನೀಡಲಿಕ್ಕೆ ಉತ್ತರ ಇಲ್ಲ. 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿದ್ದಾರೆ. ನಿನ್ನೆ ಕ್ರೂರವಾಗಿ ವಿದ್ಯಾರ್ಥಿಗಳಿಗೆ ಥಳಿಸಿದ್ದಾರೆ. ಏನನ್ನ ಉತ್ತರ ನೀಡ್ತಾರೆ ಇವರು? ಇವರಿಗೆ ಉತ್ತರ ನೀಡಲಿಕ್ಕೆ ಉತ್ತರ ಇಲ್ಲ ಇವರ ಹತ್ರ. ಅಂತಹ ಸಂದರ್ಭದಲ್ಲಿ ಹೌಸ್ ಅನ್ನು ಅಡ್ಜರ್ನ್ ಮಾಡ್ತಾರೆ. ಇವತ್ತು ಸ್ಪೀಕರ್ ರಾಹುಲ್ ಗಾಂಧಿ ಅವರು ನಾಳೆ ಇವರು ಹೇಳಿದಾಗ ಪಾರ್ಲಿಮೆಂಟ್ ಅನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಒಂದು ವಿಷಯ, ಇವರು ಸುಮ್ಮನೆ ಏನು ಎಲ್ಲದಕ್ಕೂ ಸರ್ಕಾರವೇ ದೇಶದಲ್ಲಿ ನಾಳೆ ಅಲ್ಲ ಪಕ್ಕದ ಮನೆಯಲ್ಲಿ ಯಾರು ಸತ್ರು ಕೂಡ ಸರ್ಕಾರದಿಂದನೇ ಆಗಿರೋದಂತ ಹೇಳ್ತಾರೆ. ಈ ದೇಶ ಒಂದು ಪ್ರಶ್ನೆ, ಈ ದೇಶ ಇವರು ಹೇಳಿದ ಎಲ್ಲಾ ವಿಷಯವನ್ನ ಸಂಸತ್ತಿನಲ್ಲಿ ಚರ್ಚಿಸಲಿಕ್ಕೆ ಆಗುದಿಲ್ಲ ಅಂತ. ಓಕೆ, ಪ್ರೊಸೀಜರ್ ಇದೆ. ಇವತ್ತು ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಚರ್ಚೆ ಮಾಡಿಸಬೇಕಿತ್ತಾ ಇಲ್ವಾ? ಮಾಡ್ಬೇಕಿತ್ತು. ಅಲ್ಲ, ಆ ಪ್ರೊಸೀಜರ್ ಏನಿದೆ ಅದನ್ನ ಪ್ರೊಸೀಜರ್ ಓಕೆ. ಇವರು ರಾಹುಲ್ ಗಾಂಧಿ ಅವರು ನಿಂತು ಹೇಳ್ತಾರೆ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಬೆಳಗ್ಗೆ ಸ್ಪೀಕರ್ ಓಂ ಬಿರ್ಲಾ ಅವರ ಕಚೇರಿಗೆ ಹೋಗಿ ಅವರ ಹತ್ರ ಪರ್ಮಿಷನ್ ಅನ್ನ ಕೇಳ್ತಾರೆ, ಅನುಮತಿ. ನಾವು ಇವತ್ತು ಈ ದೇಶದಲ್ಲಿ ನಿನ್ನೆ ಆದಂತಹ ಇಷ್ಟೊಂದು ಕ್ರೂರವಾಗಿ ಏನು ದೌರ್ಜನ್ಯ ಮಾಡಿದ್ದಾರೆ ಈ ಸರ್ಕಾರ, ಇದರ ಬಗ್ಗೆ ನಾವು ಇವತ್ತು ಸಂಸತ್ತಿನಲ್ಲಿ ಈ ಒಂದು ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನ, ಅನುಮತಿಯನ್ನ ಕೇಳಲಿಕ್ಕೆ ಹೋಗುವಾಗ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹ, ಯಾವುದೇ ಪಾರ್ಟಿಯಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಸ್ಪೀಕರ್ ಅವರು ಹೇಳುವಂತಹ ಉತ್ತರ ಏನಂದ್ರೆ, ನಾನು ಸರ್ಕಾರಕ್ಕೆ ಕೇಳಿ ನಿಮಗೆ ತಿಳಿಸ್ತೀನಿ ಅಂತಕ್ಕಂತಹ ಮಾತು ಸ್ಪೀಕರ್ ಹೇಳ್ತಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ನೋಡಿ, ಪಾರ್ಲಿಮೆಂಟ್ ಡೆಕೋರಮ್ ಅನ್ನು ನಾನು ಓದ್ಕೊಂಡು ಬಂದಿಲ್ಲ. ಪಾರ್ಲಿಮೆಂಟ್ ಪ್ರೊಸೀಜರ್ ಅಲ್ಲಿ ನನ್ನ ನಮ್ಗೆ ತಿಳಿದಿರೋ ಪ್ರಕಾರ ಯಾವುದೇ ಪ್ರಶ್ನೆಗಳು ಬಂದ್ರು ಕೂಡ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಅಲ್ಲಿ ಚರ್ಚೆಗೆ ಅನುಮತಿಯನ್ನು ಕೊಡ್ತಾರೆ. ವಿರೋಧ ಪಕ್ಷದವರು ಹೇಳಿದ್ರು ಅಂತ ಹೇಳಿ ಚರ್ಚೆಗೆ ಅವಕಾಶ ಕೊಟ್ಟಿರುವಂತದ್ದನ್ನ ನಾವು ವಿರೋಧ ಪಕ್ಷದ ಹೇಳದೇ ಇರುವಂತಹ ಸಂದರ್ಭದಲ್ಲಿ ಕೂಡ ಇವತ್ತು ದೇಶದಲ್ಲಿ ನಡೀತಾ ಇರತಕ್ಕಂತಹ ಇಷ್ಟೊಂದು ದೊಡ್ಡ ಅನ್ಯಾಯ, ಇದರ ಬಗ್ಗೆ ಇವತ್ತು ಸಂಸತ್ತಿನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಏನು ಇವರಿಗೆ ದೇಶದಲ್ಲಿ ನೀಟ್ ಪೇಪರ್ ಲೀಕ್ ಆದದ್ದು ಇವತ್ತಲ್ಲ. ನೀಟ್ ಪೇಪರ್ ಲೀಕ್ ಆಗಿ 2 ತಿಂಗಳಾಯ್ತು. ಹೋರಾಟ ಆಗ್ತಾ ಇರುವಂತದ್ದು ಪಾರ್ಲಿಮೆಂಟ್ ಸೆಷನ್ ಶುರುವಾಗುವ ಹಿಂದಿನ ದಿವಸ. ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವ ದಿವಸದಿಂದಲೇ ಅಷ್ಟಿದ್ರೆ 2 ತಿಂಗಳಿಂದ ಈ ಹೋರಾಟ ಅಭೂಮನ್ಯಾಕ್ ಪಡ್ಕೊಳ್ಳಿಲ್ಲ. ನಿನ್ನೆ ಜಂತರ್ ಮಂತರ್ ಇಂದ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಪ್ರಾರಂಭ ಆದಂತಹ ದಿವಸ ಎಲ್ಲಾ
ಪ್ರಧಾನಮಂತ್ರಿಗಳು, ಶಿಕ್ಷಣ ಸಚಿವರು, ಸಚಿವ ಸಂಪುಟ, ಎಲ್ಲ MPs, ಎಲ್ಲ ಪಾರ್ಲಿಮೆಂಟರಿಯನ್ಸ್, ರಾಜ್ಯಸಭಾ, ಲೋಕಸಭಾ ಎಲ್ಲರೂ ಕೂಡ ಪಾರ್ಲಿಮೆಂಟ್ ನಲ್ಲಿ ಇರ್ತಾರೆ. ನಮ್ಮ ಪರವಾಗಿ ಅವರು ಮಾತನಾಡಬಹುದು. ನಮ್ಮ ವಿಷಯವನ್ನ ಅವರಿಗೆ ತಿಳಿಸಿದ್ರೆ ಸಂಸತ್ತಿನಲ್ಲಿ ಅದರ ಬಗ್ಗೆ ಚರ್ಚೆ ಆಗಬಹುದು. ಆ ನಿರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ನಿನ್ನೆ ಸಂಸತ್ ಚಲೋನ ಮಾಡಿರುವಂತಹದ್ದು. ಆ ನಿರೀಕ್ಷೆಯನ್ನ ಇವರು ಅವರಿಗೆ ದೌರ್ಜನ್ಯ ಮಾಡಿ ಅವರ ಅನ್ಯಾಯಕ್ಕೆ ಇನ್ನೊಂದು ಗಾಯವನ್ನ ನೀಡಿದ್ದಾರೆ ಈ ಕೇಂದ್ರ ಸರ್ಕಾರ. ಅದಕ್ಕೆ ನಾವು ವಿರೋಧಿಸುವಂತಹದ್ದು. ಸಂಸತ್ತಿನಲ್ಲಿ ಈ ವಿಷಯ ಚರ್ಚೆ ಆಗಬೇಕೇ ಇಲ್ವೇ? ಇವತ್ತು ದೇಶದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಯಾವ ರೀತಿ ಆತ್ಮಹತ್ಯೆಯನ್ನ ಮಾಡಿದ್ದಾರೆ, ಅವರ ಪೋಷಕರು ಎಷ್ಟೊಂದು ನೋವಲ್ಲಿದ್ದಾರೆ. ಭಾರತ ದೇಶದ ಪ್ರಧಾನಮಂತ್ರಿಗಳು, ಭಾರತ ದೇಶದ ಶಿಕ್ಷಣ ಸಚಿವರು ಯಾರು ಕೂಡ ಅದಕ್ಕೆ ಸಾಂತ್ವನ ಹೇಳಲಿಕ್ಕೆ ಕೂಡ ಇಲ್ಲ. ಯಾರು ನ್ಯಾಯ ಕೊಡಿಸುವವರು ಯಾರು ಅಂತ ಈ ವಿಷಯ ಈಗ 20 ವಿದ್ಯಾರ್ಥಿಗಳು ಈ ಸುಸೈಡ್ ಮಾಡಿರುವಂತಹದ್ದು ಈ ದೇಶಕ್ಕೆ ಇವತ್ತು ಚರ್ಚೆ ಮಾಡುವ ಈ ವಿಷಯ ಅಲ್ವೇ? ನೋಡಿ, ಖಂಡಿತವಾಗ್ಲೂ ಚರ್ಚೆ ಮಾಡುವ ಸೆಷನ್ ಅಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಇವರದ್ದು ಸರ್ಕಾರದ ನೇತೃತ್ವದಲ್ಲಿ ನೋಡಿ, ಸೆಷನ್ಗಳು ಒಂದು ದಿವಸ ನಡೆಯುವಂತದ್ದಲ್ಲ, 2-3 ವಾರಗಟ್ಟಲೆ ನಡೀತದೆ. ಇದರ ಬಗ್ಗೆ ಏನು ಗಮನ ಹರಿಸಿ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡಿ ನಾವು ಕೇಳ್ತಾ ಇರುವಂತದ್ದು, ನೀವು ಪ್ರಶ್ನೆ ಮಾಡ್ತಿರೋದು ತಪ್ಪು, ನಿಮ್ಮ ಮುಖಂಡರು ಮಾತನಾಡ್ತಾ ಇರುವಂತದ್ದು ತಪ್ಪು ಅಂತಲ್ಲ. ಖಂಡಿತವಾಗ್ಲೂ 20 ವಿದ್ಯಾರ್ಥಿಗಳು ನಿಜವಾಗ್ಲೂ ನೀಟ್ ನಿಂದ ಜೀವವನ್ನ ಕಳ್ಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳ ಜೀವಕ್ಕೆ ನ್ಯಾಯ ದೊರಕಲೇಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯಗಳಿಲ್ಲ. ಆದ್ರೆ ನಾವು ಕೇಳ್ತಾ ಇರುವಂತದ್ದು ನಿಮ್ಮ ಹೋರಾಟದ ಭಾಗ ಏನಿದೆ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿರುವಂತಹದ್ದಲ್ಲ, ಈ ಸರ್ಕಾರ ವಿದ್ಯಾರ್ಥಿಯ ಹತ್ಯೆ ಮಾಡಿರುವಂತಹದ್ದು. ಇದು ಈ ಸರ್ಕಾರ ಮತ್ತು ಈ ವ್ಯವಸ್ಥೆ, ಈ ಶಿಕ್ಷಣ ವ್ಯವಸ್ಥೆ, ಈ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡಿದ್ದಾರೆ, ಇದು ಆತ್ಮಹತ್ಯೆ ಅಲ್ಲ, ಈ ಸರ್ಕಾರ ಮಾಡಿರುವಂತಹ ಅವರಿಗೆ ಮಾಡಿರುವಂತಹ ಹತ್ಯೆ. This is the murder of those students. ಪೂರ್ವದಿಂದ ಮಾತನಾಡಬೇಕು. ಯಾವ ರೀತಿಯಾದ ಶಿಕ್ಷಣ ವ್ಯವಸ್ಥೆಗಳು ಬಂತು, ಆ ಮಾನಸಿಕತೆಯನ್ನ, ನಾನು ನಾಳೆ ನೀಟ್ ಕ್ವಾಲಿಫೈ ಆಗ್ಲಿಲ್ಲ ಅಂತ ಹೇಳಿದ್ರೆ ಆತ್ಮಹತ್ಯೆನೆ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ಮಾನಸಿಕತೆ ಸೃಷ್ಟಿ ಆಗ್ಬೇಕಂತಿದ್ರೆ ನಮ್ಮ ಎಜುಕೇಶನ್ ಪಾಲಿಸಿಗಳು ಹಿಂದೆ ಹೇಗಿತ್ತು, ಹಿಂದಿನ ಸರ್ಕಾರಗಳು ಆ ಎಜುಕೇಶನ್ ಪಾಲಿಸಿಗಳು ನಡ್ಸ್ಕೊಂಡು ಬಂದಂತ ರೀತಿಗಳು ಯಾವುದು ಎಲ್ಲವನ್ನು ಮಾತನಾಡಬೇಕಾಗ್ತದೆ. ನಾವು ಖಂಡಿತವಾಗ್ಲೂ ತಪ್ಪು, ನಾವು ಯಾವುದೇ ರೀತಿಯ ವಿರೋಧಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅನ್ಯಾಯ ಆಗಿದೆ, ನೀಟ್ನ ಅಕ್ರಮದಿಂದ ಅವರು ಏನಾದ್ರು ಪ್ರಾಣವನ್ನು ಕಳ್ಕೊಂಡಿದ್ರೆ ಅದಕ್ಕೆ ಶಿಕ್ಷೆ ಆಗಬೇಕು. ಇಷ್ಟೊಂದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿದಾಗ ಒಂದು ದೇಶದ ಪ್ರಧಾನಮಂತ್ರಿಗಳು, ಶಿಕ್ಷಣ ಸಚಿವರು ಅವರಿಗೆ ಸಾಂತ್ವನ ಹೇಳ್ಬೇಕಾ ಇಲ್ವಾ? ಆತ್ಮಹತ್ಯೆ ಮಾಡಿದವರ ಒಂದು ಧೈರ್ಯದ ಬಗ್ಗೆ ಇವತ್ತು ಪ್ರಶ್ನೆ ಮಾಡಲಾಗ್ತದೆ. ನೋಡಿ, ಯಾವುದೇ ವಿಚಾರ ಇಷ್ಟೊಂದು ದೊಡ್ಡ ಸಮಸ್ಯೆ ನಡೆದ್ರು ದೇಶದಲ್ಲಿ, ಈ ರೀತಿಯ ಪೇಪರ್ ಲೀಕ್ ಆದ್ರೂ ಕೂಡ ಇಲ್ಲಿ ಕ್ವಶನ್ ಮಾಡುದು ಯಾರನ್ನು? ಅವರು ಈಗ ಈ ಕ್ವಶನ್ ಈಗ ಬಿಜೆಪಿಯ ನಾಯಕರು ಇವರು ಹೇಳಿದ್ರು, ನಮಗೆ ಪ್ರಶ್ನೆ ಮಾಡುವುದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ. ಪ್ರಶ್ನೆ ಮಾಡಿದ ಕೂಡಲೇ ಅಲ್ಲಿಂದ ರಿಪ್ಲೈ ಮಾಡುವಂತದ್ದು ಏನಂತ ಹೇಳಿದ್ರೆ, ಇವರು ನೀಟ್ನ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ, ಇವರು ಬೇರೆ ವಿಷಯ ತರ್ತಾರೆ. ಬೇರೆ ವಿಷಯ ಅವರು ತರ್ತಾ ಇರೋದಲ್ಲ, ಯಾರು ಅದ ಪ್ರೊಟೆಸ್ಟ್ ಅನ್ನು ವಿರೋಧಿಸ್ತಾರೋ ಅವರೇ ತರ್ತಾ ಇರುವಂತದ್ದು. ನೀವು ನೋಡಿ, ಇದುವರೆಗೆ ಈ ನೀಟ್ನ ಏನು ಸಮಸ್ಯೆ ಬಂದ ನಂತರ ಯಾವ್ದಾದ್ರು ಒಂದು ಪ್ರಧಾನಮಂತ್ರಿಯಾಗಿ ಅಥವಾ ಆಡಳಿತದಲ್ಲಿರುವ ಪಕ್ಷದವರು ಯಾವ್ದಾದ್ರು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಏನಾದ್ರು ಒಂದು ಜನರ ಸಾಂತ್ವನ ಕೊಟ್ಟದಿದೆ ನೋಡಿದೀರಾ? ಅಥವಾ 20 ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡಿದ್ದಾರೆ, ಅವರಿಗೆ ಒಂದು ಸಾಂತ್ವನ ಕೊಡುವ Is this not the responsibility of the government just to present some condolence? ಸಾಂತ್ವನ ಹೇಳುವುದು ಅವ್ರ ಜವಾಬ್ದಾರಿ ಅಲ್ವೇ? ಈ ವಿಚಾರದಲ್ಲಿ ಅಸಹ್ಯ ಇರುವುದು ಸಾಂತ್ವನ ಕೊಟ್ಟಿಲ್ಲ. ಸರ್ಕಾರ ಬಹಳ ಯಶಸ್ವಿಯಾಗಿ ನಡೆಸಿದೆ, ನಿಟ್ಟಿನಲ್ಲಿ ಯಾವುದೇ ಅಕ್ರಮನೇ ಆಗ್ಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ. ಅದನ್ನು ಸ್ಪಷ್ಟಪಡಿಸಬೇಕು. ಇವರು ಪದೇ ಇದರಿಂದ ತಪ್ಪಾಗ್ಲಿಲ್ಲ ಕೇಳಿ ಖಂಡಿತವಾಗ್ಲೂ ತಪ್ಪಾಗಿ ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಯಾವಾಗ ನೀಟ್ನಲ್ಲಿ ಸಮಸ್ಯೆಗಳಿವೆ, ಯಾವತ್ತು ಅಕ್ರಮ ಆಯ್ತು ಅಂತ ಹೇಳಿ ನಮ್ಗೆ ಹೇಳ್ತಾ ಇತ್ತು, ಅವತ್ತು NTA ಕಚೇರಿಗೆ AVP ಮುತ್ತಿಗೆ ಆಗ್ತು. ನಾವ್ ಯಾವ ಪಕ್ಷ ಅಧಿಕಾರದಲ್ಲಿದೆ ಅಂತ ನೋಡ್ಲಿಲ್ಲ. ಅಲ್ಲಿನ ಚೇರ್ಮನ್ ಅನ್ನ ಮೀಟ್ ಮಾಡಿದ್ವಿ, ಎಜುಕೇಶನ್ ಮಿನಿಸ್ಟರ್ ಮೀಟ್ ಮಾಡಿದ್ವಿ. ಆದ್ರೆ ನಮ್ಗಿದ್ದಂತದ್ದು ಇವತ್ತಿನ ರಾಜೀನಾಮೆ ಮಾತ್ರ ಪರಿಹಾರ ಅಲ್ಲ, ಬದಲಾಗಿ ವ್ಯವಸ್ಥೆ ಸುಧಾರಣೆ ಆಗಬೇಕು. ಆ ವ್ಯವಸ್ಥೆ ಸುಧಾರಣೆಗಾಗಿ ನಮ್ಮ ನಿಯೋಗಗಳು ನಿರಂತರವಾದಂತ ಕೆಲಸವನ್ನ ಮಾಡ್ತಾ ಇದೆ. ಎಜುಕೇಶನ್ ರಿಫಾರ್ಮ್ಸ್ ಗಳಾಗಬೇಕು, ಖಂಡಿತವಾಗ್ಲೂ ಆಗ್ಬೇಕು.
ಮಾಡಬೇಕು. ನೋಡಿ ನೀಟನ್ನು ಇವರಿಗೆ ವ್ಯವಸ್ಥೆ ಸುಧಾರಣೆ ಆಗಬೇಕು. ವ್ಯವಸ್ಥೆ ಸುಧಾರಣೆ ಆಗುವಂತ ಫಸ್ಟ್ ಸ್ಟೆಪ್ ಆಗಿರುವಂತಹದ್ದು ಈ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್ ಟು ದಿ ವ್ಯವಸ್ಥೆ ಸುಧಾರಣೆ ಆಗ್ಲಿಕ್ಕೆ ಇದೇ ಒಂದು ಫಸ್ಟ್ ಸ್ಟೆಪ್. ಇವರೆಲ್ಲವನ್ನು ಒಪ್ಕೊಳ್ತಾ ಇದ್ದಾರೆ. ಹಗರಣ ಆಗಿರುವಂತಹದ್ದು ಒಪ್ಕೊಳ್ತಾ ಇದ್ದಾರೆ, ಶಿಕ್ಷಣ ಸುಧಾರಣೆ ಆಗ್ಬೇಕು ಅಂತ ಕೂಡ ಒಪ್ಕೊಳ್ತಾ ಇದ್ದಾರೆ. ಈ ಸರ್ಕಾರ ಇವರು ಈ ತಪ್ಪು ಮಾಡಿದೆ ಅಂತ ಒಪ್ಕೊಳ್ತಾ ಇಲ್ಲ. ನಾನು ಕೇಳುವಂತಹದ್ದು, ಈ ಸರ್ಕಾರ ಇದಕ್ಕೆ ಹೊಣೆ ಇದೆಯಾ ಇಲ್ವಾ? ನೋಡಿ, ಅವ್ರು ಹೇಳ್ತಾ ಇರೋದು ನಾವು ಅವತ್ತಿನಿಂದ ಸ್ಪಷ್ಟಪಡಿಸ್ತಾ ಇದ್ದೇವೆ, ಅಕ್ರಮಗಳಾಗಿದೆ, ಸಿಬಿಐ ತನಿಖೆ ಮಾಡ್ತಾ ಇದೆ. ಈ ಅಕ್ರಮಕ್ಕೆ ವ್ಯವಸ್ಥೆಗಳು ಸರಿಯಾಗಬೇಕು. ರಾಜೀನಾಮೆ ಪರಿಹಾರ ಅಲ್ಲ ಅಂತ ನಾವು ರಾಜೀನಾಮೆ ಪರಿಹಾರ ಅಲ್ಲ ಅಂತ ನಾವು ಕೂಡ ಹೇಳ್ತಾ ಇದೀವಿ. ಆದರೆ ರಾಜೀನಾಮೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಟು ದಿ ಪ್ರೋಗ್ರೆಸ್ ಆಫ್ ದಿ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ. ನೋಡಿ, ಇವತ್ತು ಅಕೌಂಟಬಿಲಿಟಿ ಯಾವಾಗ ಬರುತ್ತೆ? ನೀವು ಎಷ್ಟು ಈ ವ್ಯವಸ್ಥೆಯಲ್ಲಿ ಏನೇ ಬೇಕಾದ್ರೂ ಮಾಡಿ, ಎಷ್ಟೇ ಅನ್ಯಾಯ ಮಾಡಿ, ನಿಮ್ಮ ಅಧೀನದಲ್ಲಿ NTA ಇರಲಿ, ಯಾರು ಬೇಕಾದ್ರೂ ಎಷ್ಟೇ ಹಗರಣ ಮಾಡಿರ್ಲಿ, ನೀವು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ನೀವು ಅದಕ್ಕೆ ರಾಜೀನಾಮೆ ನೀಡಲಿಲ್ಲ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಇಂತಹ ಸಚಿವರು ಬರ್ತಾರೆ. ಅವರಿಗೆ ಇದಕ್ಕೆ ರಾಜೀನಾಮೆ ನೀಡಲಿಲ್ಲ ಅಂದ್ರೆ ಅವರಿಗೆ ಹೆದರಿಕೆನೇ ಇರಲ್ಲ. ಅವರಿಗೆ ಹೆದರಿಕೆ ಇಲ್ಲದಿದ್ರೆ ಅವ್ರು ಇಂತಹದ್ದೇ ಮಾಡ್ತಾರೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಇವತ್ತು ಅಲ್ಲಿ ಮಾಡಿರುವಂತಹದ್ದು ಟ್ರಾನ್ಸ್ಫರ್ ಮಾತ್ರ, ಸಸ್ಪೆಂಡ್ ಮಾಡ್ಲಿಲ್ಲ. ಇವತ್ತು ಮಾಡಿರುವಂತದ್ದು ಟ್ರಾನ್ಸ್ಫರ್. ನೀವು ಒಪ್ಕೋತೀರಾ? ಟ್ರಾನ್ಸ್ಫರ್ ಮಾಡ್ಬೇಕಿತ್ತ, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಿತ್ತ? ನೋಡಿ, ಎಲ್ಲದಕ್ಕೂ ಒಂದು ಇನ್ವೆಸ್ಟಿಗೇಷನ್ ಅನ್ನುವಂಥದ್ದನ್ನು ಮಾಡಬೇಕು. ಯಾವಾಗ ಆಯ್ತು, ಇನ್ವೆಸ್ಟಿಗೇಷನ್ ಆಯ್ತು, ಹಗರಣ ನಾವು ಡೌಟ್ ಎನ್ಕ್ವೈರಿ ಒಬ್ಬನನ್ನ ಸಸ್ಪೆಂಡ್ ಮಾಡಿದ್ರೆ ಹೈಕೋರ್ಟ್ ಆದೇಶ ಕೊಡ್ತದೆ ಅವನನ್ನು ಮತ್ತೆ ಏನು ಕೆಲಸ ತೆಗೆದುಕೊಳ್ಳಿ ಅಂತ. ಇದು ನಮ್ಮ ಕಣ್ಣಾರೆ ಕಂಡಂತ ಒಂದು ಕೆಲಸ. ಒಬ್ಬ ಪ್ರೊಫೆಸರ್ ನಮ್ಮ ಕಣ್ಣೆದುರಿಗೆ ಒಂದು ಅಕ್ರಮವನ್ನು ಮಾಡಿ ಸಿಕ್ಕಿ ಬಿದ್ದಂತ ಸಂದರ್ಭದಲ್ಲಿ ಯೂನಿವರ್ಸಿಟಿಯನ್ನು ವಜಾ ಮಾಡಿದ್ರೆ ಹೈಕೋರ್ಟ್ ಆದೇಶ ಕೊಡ್ತು. ಹಾಗಾಗಿ ಸರ್ಕಾರಕ್ಕೂ ಅಷ್ಟು ವಿಷಯಗಳು ಗೊತ್ತಿರ್ತದೆ. ಹಾಗಾಗಿ ಅವ್ರ ತಪ್ಪಿತಸ್ಥರಂತಿದ್ರೆ ಖಂಡಿತವಾಗ್ಲೂ ಇವರು ಒಪ್ಕೋತಾ ಇದ್ದಾರೆ, ಇದರಲ್ಲಿ ಹಗರಣ ಆಗಿದೆ, ಎಲ್ಲವೂ ಕೂಡ ಆಗಿದೆ ಅಂತ ಒಪ್ಕೊಳ್ತಾ ಇದ್ದಾರೆ. ಎಲ್ಲವೂ ಕೂಡ ಆಗಿದೆ. ಇವರನ್ನು ಈಗ ಇವರು ಹೇಳ್ತಾ ಇರುವಂತಹದ್ದು ಒಪ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಇವರು ಏನ್ ಹೇಳ್ತಾ ಇದ್ದಾರೆ, ನಾನ್ ಕೇಳುವಂತಹದ್ದು ಅವರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಿತ್ತ, ಸಸ್ಪೆಂಡ್ ಮಾಡ್ಬೇಕಿತ್ತ? ಖಂಡಿತವಾಗಿ ಅವ್ರು ತಪ್ಪಿತಸ್ಥರು ಇದ್ದಾರೆ ಅಂತಾನೆ ಅಲ್ಲ ಟ್ರಾನ್ಸ್ಫರ್ ಮಾಡುವಂತಹದ್ದು. ಟ್ರಾನ್ಸ್ಫರ್ ಯಾಕೆ ಮಾಡ್ತಾರೆ ಅಂತ ಎನ್ಕ್ವೈರಿಯಲ್ಲಿ ಪ್ರೂವ್ ಆದ್ರೆ ಅವರನ್ನು ಖಂಡಿತವಾಗ್ಲೂ ಸಸ್ಪೆಂಡ್ ಮಾಡ್ಬೇಕು. ಸಸ್ಪೆಂಡ್ ಮಾಡ್ಬೇಕು. ಇನ್ವೆಸ್ಟಿಗೇಷನ್ ಮುಗಿಲಿಲ್ಲ, ಮುಗಿಲಿಲ್ಲ, ಎನ್ಕ್ವೈರಿ ಮುಗ್ದಿಲ್ಲ. ನೀವು ಹೇಗೆ ಹೇಳ್ತಾ ಇದ್ದೀರಿ ತಪ್ಪಾಗಿದೆ ಅಂತ? ಅವರನ್ನ ವಜಾಗೊಳಿಸಬೇಕು ಅಂತ ಹೇಳ್ತಾ ಇರುವಂತದ್ದು. ವಜಾಗೊಳಿಸಬೇಕಲ್ಲ, ಮತ್ತೆ ಟ್ರಾನ್ಸ್ಫರ್ ಹೇಗೆ ಮಾಡಿದ್ದು ತಪ್ಪಾಗಿ? ಎಲ್ಲ ಇಲಾಖೆಗಳಲ್ಲೂ ಈ ರೀತಿಯಾದಂತಹ ಕ್ರಮಗಳಾಗ್ತದೆ. ಅದಕ್ಕೆ ಸರ್ಟನ್ ಎನ್ಕ್ವೈರಿ, ಅದಕ್ಕೆ ಹೊಣೆಗಾರಿಕೆ ಇರಬೇಕು. ಎಲ್ಲಾ ಇಲಾಖೆಗಳಲ್ಲಿ ಹೊಣೆಗಾರಿಕೆ ಇರಬೇಕಾದ್ರೆ ಸಚಿವರು ಮೊದಲನಾಗಿ ರಾಜೀನಾಮೆ ನೀಡಬೇಕು. ರಾಜೀನಾಮೆ ನೀಡಿದ್ರೆ ಹೊಣೆಗಾರಿಕೆ ಗೊತ್ತಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಬೇರೆ ಸಚಿವರು ಅದಕ್ಕೆ ಅನುಗುಣವಾಗಿ ತನ್ನ ಕಾರ್ಯ ಪ್ರವರ್ತರಾಗಿದ್ದಾರೆ. 2008ರಲ್ಲಿ ಮುಂಬೈ ದಾಳಿ ಆದ ನಂತರ ಅಲ್ಲಿನ ಚೀಫ್ ಮಿನಿಸ್ಟರ್, ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಮತ್ತೆ ದೇಶದ ಗೃಹ ಮಂತ್ರಿ ಆಗಿದ್ದರು ಶಿವರಾಜ್ ಪಾಟೀಲ್, ಅವರು ರಾಜೀನಾಮೆ ಕೊಡ್ತು. ಯಾಕೆ ಕೊಡ್ತು? ಅವರು ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದು, ಅಲ್ಲಿ ಹತ್ಯೆ ಮಾಡಿದ್ದು ಅವರಲ್ಲ, ಗೃಹ ಮಂತ್ರಿ ಅಲ್ಲ, ಅಲ್ಲಿ ಚೀಫ್ ಮಿನಿಸ್ಟರ್ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡ್ತಾರೆ. ನೈತಿಕ ಹೊಣೆ ಹೊತ್ತು ಕೊಡಲಿಕ್ಕೆ ಯಾವುದೇ ಇನ್ವೆಸ್ಟಿಗೇಷನ್ ಅಗತ್ಯ ಇಲ್ಲ. ನನ್ನ ರಾಜ್ಯದಲ್ಲಿ ನನ್ನ ಅಧಿಕಾರದಲ್ಲಿ ಒಂದು ಸಮಸ್ಯೆ ಆಗಿದೆ, ಪದೇ ಆಗಿದೆ, ಆ ಕಾರಣಕ್ಕೆ ನಾನು ರಾಜೀನಾಮೆ ಕೊಡ್ಬೇಕು. ನನ್ನ ತಪ್ಪಾಗಿದೆ ಅಂತ ನೀವು ಒಪ್ಪಿಕೊಂಡು ರಾಜೀನಾಮೆ ಕೊಡ್ಬೇಕು. ಅದಕ್ಕೆ ಇನ್ವೆಸ್ಟಿಗೇಷನ್ ಅಗತ್ಯ ಏನಿದೆ? ಆ ನೈತಿಕ ಹೊಣೆಯನ್ನು ಕೂಡ ಇತಿಹಾಸದ ಬಗ್ಗೆ ಮಾತನಾಡ್ತಾ ಹೋದ್ರೆ ಅಲ್ಲ ಸರಿ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿರುವಂತದ್ದು ನಾವು ಹಿಂದೆ ಅನೇಕ ಕಾರ್ಯಗಳಲ್ಲಿ ಕಂಡಿದ್ದೇವೆ. ಅದನ್ನ ನಾನು ಹಂಗರ್ ಸ್ಟ್ರೈಕ್ ಮಾಡ್ತೇನೆ, ನನ್ನ ಜೀವ ಅಪಾಯದಲ್ಲಿದೆ. 1950ರ ಸಂದರ್ಭದಲ್ಲಿ ಯಾವಾಗ ಸ್ಟೇಟ್ ಇದು ಲ್ಯಾಂಗ್ವೇಜ್ ರೆಕಾಗ್ನಿಷನ್ ಅನ್ನ ಮಾಡಬೇಕು ಅಂತ ಹೇಳಿ ಪೊಟ್ಟಿ ಶ್ರೀರಾಮುಲು ಹೋರಾಟವನ್ನ ಕೈಗೊಂಡ್ರು. ಉಪವಾಸ ಸತ್ಯಾಗ್ರಹ ಸುಮಾರು 50 ದಿನಗಳ ಉಪವಾಸ ಸತ್ಯಾಗ್ರಹ ಇತ್ತು. ಇದೇ ಜವಾಹರ್ಲಾಲ್ ನೆಹರು ಅವರು ಶ್ರೀ ರಾಜಗೋಪಾಲಾಚಾರಿಗೆ ಪತ್ರವನ್ನು ಬರೆದು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಆ ಹಂಗರ್ ಸ್ಟ್ರೈಕ್ಗೆ ಮಣ್ಣಿದು ಇದಕ್ಕೆ ಸ್ಟೇಟಸ್ ಅನ್ನು ಕೊಡಬಾರ್ದು. ಯಾಕಂತ ಹೇಳಿದ್ರೆ ನಾಳೆ ಸರ್ಕಾರಗಳು ಅದನ್ನೇ ಟೂಲ್ ಆಗಿ ಇಟ್ಕೊಳ್ತದೆ ಅಂತ ಹೇಳಿ. ಹಾಗಾಗಿ ಇತಿಹಾಸದ ವಿಷಯಗಳನ್ನ ಗಮನಿಸ್ತಾ ಹೋದ್ರೆ ಇತಿಹಾಸವನ್ನ ಕೋಟ್ ಮಾಡೋದು ಸುಲಭ, ಆದ್ರೆ ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ನಾವು ಹೇಳುವಂತದ್ದು ರಾಜೀನಾಮೆ ಅನ್ನುವಂಥದ್ದು ಅಸ್ತ್ರ ಅಲ್ಲ, ಬದಲಾಗಿ ವ್ಯವಸ್ಥೆ ಸುಧಾರಣೆ ಆಗ್ಲಿ. ಖಂಡಿತವಾಗ್ಲೂ ಇದೇ ರೀತಿಯಾದಂತಹ ಅಕ್ರಮಗಳು ಮುಂದುವರೆದ್ರೆ ಖಂಡಿತವಾಗ್ಲೂ ಆ ರಾಜ್ಯ ನೀವು ವ್ಯವಸ್ಥೆಯ ಸುಧಾರಣೆ ಹೇಗೆ ಬಯಸ್ತೀರಿ? ರಾಜೀನಾಮೆಯನ್ನ
ಕೇಳಿ ಹೊಣೆಗಾರಿಕೆಯನ್ನ ಕೇಳ್ಕೊಂಡು ನಾವು ಈ ವ್ಯವಸ್ಥೆಯ ಸುಧಾರಣೆಯನ್ನ ಬಯಸ್ತೀವಿ. ನೀವು ಹೇಗೆ ಬಯಸ್ತೀರಾ? ನೋಡಿ, ನಾವ್ ಹೇಳುವಂತದ್ದು ಇವರು ರಾಜೀನಾಮೆ ಕೇಳುವಂತದ್ದು ಸರಿಯೋ ತಪ್ಪು ಅಂತ ಹೇಳ್ತಿರುವಂತದ್ದಲ್ಲ. ಆದ್ರೆ ಇವರು ಮಾರ್ಗ ಏನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾವ ಪ್ಲಾಟ್ಫಾರ್ಮ್ ಅನ್ನು ಇಟ್ಕೊಂಡು ಅಲ್ಲಿ ಯಾವ ರೀತಿಯಾದಂತ ಜನಗಳನ್ನ ಇಟ್ಕೊಂಡು ಆ ವಿದ್ಯಾರ್ಥಿಗಳು ಅನ್ಸ್ಕೊಂಡಂತವ್ರು ಆ ಪೊಲೀಸರ ಮೇಲೆ ಹೊಡೆದಾಟವನ್ನ ಮಾಡ್ತಾರೆ, ಆ ಸೈನ್ಯದ ಮೇಲೆ ಕಲ್ತೂರಾಟವನ್ನ ಮಾಡ್ತಾರೆ. ಯಾವ ವಿದ್ಯಾರ್ಥಿಗಳು ಅವರೆಲ್ಲ ಪೆನ್ ಹಿಡಿಯುವಂತ ಕಾಲದಲ್ಲಿ ಗನ್ ಹಿಡಿಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಯಾವ ರೀತಿಯಾದಂತ ಅಷ್ಟೇ ಪೊಲೀಸ್ ಮತ್ತು RAF ಅನ್ನ ಮಣಿಪುರಕ್ಕೆ ಕಳಿಸಿದ್ರೆ ಅಲ್ಲಿ ಇವತ್ತು ಶಾಂತಿ ಸ್ಥಾಪನೆ ಆಗ್ಬೇಕಿತ್ತು. ಓಕೆ ಈ ರೀತಿ ಆರೋಪ ಮಾಡುದು ಸರಿಯಲ್ಲ. ಅವ್ರು ನನ್ನಿರ್ಲಿಕ್ಕೆ ಯಾರು ಹೋಗಿದ್ದಾರೆ ಅಂದ್ರೆ ಕೊನೆಯದಾಗಿ ಆ ರೀತಿ ಆರೋಪಗಳು ನನ್ನ ಪ್ರಜಾಪ್ರಭುತ್ವದಲ್ಲಿ ನೀವು ಆರ್ಮ್ಡ್ ಫೋರ್ಸಸ್ ಮೇಲೆ ಅಟ್ಯಾಕ್ ಆಗಿರೋದು ಹೌದಲ್ಲ, ಅಲ್ಲಿನ ಆರ್ಮ್ಡ್ ಫೋರ್ಸಸ್ ಮೇಲೆ ಕಲ್ತೂರಾಟ ಆಗಿರೋದು ಹೌದಲ್ಲ, ಅದನ್ನು ದಾಳಿ ನಡೆಸಿದ್ದೆ ಅಂತ ಹೌದಾ ಅಲ್ವಾ? ಖಂಡಿತವಾಗ್ಲೂ ಅವರು ಕ್ರಮವನ್ನು ಕೈಗೊಂಡಿರೋದು ಹೌದಲ್ವಾ? ಅದು ಸರಿಯಾ ತಪ್ಪ? ಕೆಲಸಗಳಾಗ್ತದೆ. ಈಗ ನೀವು ವಿದ್ಯಾರ್ಥಿಗಳ ಮೇಲೆ ಕ್ರೂರವಾಗಿ ಥಳಿಸಿರುವಂತಹದ್ದಕ್ಕೆ ನೀವು ವಿರೋಧಿಸ್ತೀರಾ, ಸಮರ್ಥಿಸ್ಕೊಳ್ತೀರಾ? ಅಲ್ಲ, ನಾವು ಹೋಗಿ ಗದ್ದಲವನ್ನ ಮಾಡ್ತೇವೆ, ನಾವು ಪೊಲೀಸರಿಗೆ ಹೊಡಿತೇವೆ, ಆದ್ರೆ ಪೊಲೀಸರು ನಮ್ಮನ್ನು ಮುಟ್ಟಬಾರದು ಅಂತ ಹೇಳುವಂತದ್ದು ಅದು ಯಾವ ರೀತಿಯಾದ ಮೂಲಭೂತ ಹಕ್ಕಲ್ಲ. ಅವರು ಆ ಆಕ್ಷನ್ಗೆ ರಿಯಾಕ್ಷನ್ ಅನ್ನು ಕೊಡಬೇಕಾದಂತದ್ದು, ಅಲ್ಲಿಂದ ಚದುರಿಸಬೇಕಾದಂತ ಕೆಲಸವನ್ನ ಸೈನ್ಯ ಮಾಡಿದೆ. ಒಂದು ವೇಳೆ ಇನ್ಯಾರೋ ಬಂದು ಬೇಕಂತಲೇ ಹೇಳಿ ವಿದ್ಯಾರ್ಥಿಗಳಿಗೆ ಹೊಡೆದಿದ್ರೆ ತಪ್ಪು, ಅದನ್ನು ವಿರೋಧಿಸುವಂತ ಕೆಲಸವನ್ನ ಎಷ್ಟು ಅಮಾಯಕ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಹೋಗ್ತೀರಾ, ಸೋರಿಕೆ ಆಗಿದೆ. ಸೊ ಈಗ ABVP ಕಾನೂನಾತ್ಮಕವಾಗಿ ಯಾವ ರೀತಿ ಸರ್ಕಾರಕ್ಕೆ ಇಂತಹ ಅವ್ಯವಸ್ಥೆಯನ್ನು ಸರಿಪಡಿಸೋಕೆ ಆಗ್ರಹಿಸ್ತಲ್ಲ? ನಾವು ನಮ್ಮ ಆಗ್ರಹ ಇರುವಂತದ್ದು ಈ ಸರ್ಕಾರಕ್ಕೆ ನಾವು ನಿರಂತರವಾಗಿ ನೀಟ್ ವಿಷಯದಿಂದ ಅಂತಲ್ಲ, ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿಗಿಂತ ಸುಮಾರು ಒಂದು 20-30 ದಶಕಗಳಿಂದ ಒಂದು ವ್ಯವಸ್ಥೆಗೆ ಎಜುಕೇಶನ್ ವಿಷಯದಲ್ಲಿ ರಿಫಾರ್ಮ್ಸ್ ಅನ್ನ ತರಲಿಕ್ಕೋಸ್ಕರ ನಾವು ಕೂಡ ಸುಧಾರಣೆಯನ್ನು ತರಲಿಕ್ಕೋಸ್ಕರ ಅನೇಕ ಹೋರಾಟಗಳನ್ನ ಅನೇಕ ಸ್ಟ್ರಾಟಜಿಗಳನ್ನ ಮಾಡ್ತಾ ಬಂದಿದ್ದಾರೆ. ಈ ವಿಷಯದಲ್ಲಿ ಕೂಡ ಖಂಡಿತವಾಗ್ಲೂ ತಪ್ಪಾಗಿದೆ. ಇದನ್ನ ಕೇಂದ್ರ ಸರ್ಕಾರ ಇದರ ಅಕೌಂಟಬಿಲಿಟಿಯನ್ನು ತೆಗೆದುಕೊಂಡು ಯಾವುದೇ ರೀತಿಯಾದಂತ ಎಲ್ಲ ವಿದ್ಯಾರ್ಥಿ ಯಾವ ರೀತಿ ಸೋನಂ ವಾಂಗ್ಚುಕ್ನ ಪ್ರಾಣ ಈ ದೇಶಕ್ಕೆ ಅಗತ್ಯನೋ ಅದೇ ರೀತಿ ನೀಟ್ ಬರೆಯುವಂತ ಎಲ್ಲ ವಿದ್ಯಾರ್ಥಿಗಳು ಅಗತ್ಯನೇ. ಅದರಲ್ಲಿ ಯಾವುದೇ ರೀತಿಯಾದಂತ ಜೀವ ಹೋಗಿದೆ ಕೆಲಸಗಳಾಗ್ತದೆ ಖಂಡಿತವಾಗ್ಲು. ಒಂದು ವೇಳೆ ಎಲ್ರಿಗೂ ಅಧಿಕಾರ ಇದೆ, ನಮ್ಮ ಪಾಲಿಸಿ ಇರುವಂತದ್ದು ನಾವು ರಾಜೀನಾಮೆ ಬದಲಾಗಿ ನಾವು ವ್ಯವಸ್ಥೆಯನ್ನು ಸರಿಪಡಿಸಿ ಅಲ್ಲಿ ವ್ಯವಸ್ಥೆಗಳು ಈಗ ಅವರು ಕೇಳ್ತಾ ಇರೋದು ರಾಜೀನಾಮೆ ಕೊಡಬೇಕಂತ ಹೇಳಿ. ನೀಟ್ ವಿಷಯದಲ್ಲಿ ನೀಟ್ ಏಕಕಾಲದಲ್ಲಿ 25 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೀತಾರೆ. ಇಡೀ ವರ್ಲ್ಡ್ ಅಲ್ಲಿ ಎಲ್ಲೂ ಅಂತ ಎಕ್ಸಾಮ್ಗಳಾಗಲ್ಲ. ಆ ರೀತಿಯಾದಂತ ಎಕ್ಸಾಮ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಆ ರೀತಿಯಾದ ಪ್ರೊಸೀಜರ್ಗಳು ಪ್ರೊಸೀಜರಲ್ ಲ್ಯಾಬ್ಸ್ ನಮ್ಮಲ್ಲಿ ಆಗ್ಲಿಲ್ವೋ, ಆಗಿದೆ, ಅದನ್ನ ಸರಿ ಮಾಡಿ ಅಂತ ಹೇಳಿ ನಾವು ಹೇಳ್ತಿರುವಂತದ್ದು. ಈಗ ಕೆಂಪಿಯವರು ಏನೇ ಅದೇ ಹೇಳ್ತೀರಾ ಕೊನೆಯದಾಗಿ? ಈಗ ರಾಜೀನಾಮೆನೇ ಅಗತ್ಯ, ಈಗ ಪರಿಹಾರ ಅಂತ. ಈಗ ಈ ದೇಶದಲ್ಲಿ ನಡೀತಾ ಇರುವಂತಹದ್ದು ಸಾಮಾನ್ಯ ಮನುಷ್ಯರಿಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ದೇಶದಲ್ಲಿ ರೈತರು, ವಿದ್ಯಾರ್ಥಿಗಳು, ಯುವಕರು, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಎಲ್ಲ ವರ್ಗದ ಜನರು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಜನರು ಇವತ್ತು ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನಾ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ನೈತಿಕ ಹೊಣೆಯನ್ನು ಹೊತ್ಕೊಂಡು ಶಿಕ್ಷಣ ಸಚಿವರು ಮತ್ತು ನರೇಂದ್ರ ಮೋದಿ ಅವರು ಮತ್ತು ನಿನ್ನೆ ಅಮಾಯಕ ವಿದ್ಯಾರ್ಥಿಗಳಿಗೆ ಕ್ರೂರವಾಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಆದೇಶ ನೀಡಿದಂತಹ ಗೃಹ ಸಚಿವರು ಅಮಿತ್ ಶಾ, ಇವರು ಎಲ್ಲರೂ ಸೇರಿ ರಾಜೀನಾಮೆ ನೀಡಬೇಕು. ಈ ದೇಶಕ್ಕೆ ಒಬ್ಬ ಪರ್ಯಾಯವಾಗಿ ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಆಗಬೇಕು. ಶಿಕ್ಷಣ ವ್ಯವಸ್ಥೆ ಆಗಿರಲಿ, ಅದು ಯಾವುದೇ ವ್ಯವಸ್ಥೆ ಆಗಿರಲಿ, ಎಲ್ಲಾ ವರ್ಗದ ಜನರಿಗೆ ಅನ್ಯಾಯ ಆಗುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರಿಂದ ಈ ಒಂದು ರಿಫಾರ್ಮ್ ಪ್ರಾರಂಭ ಆಗಬೇಕು. ಇವತ್ತು ಇವರು ಕೂಡ ರಾಜೀನಾಮೆ ನೀಡಬೇಕು, ಅಮಿತ್ ಶಾ ಅವರು ಕೂಡ ರಾಜೀನಾಮೆ ನೀಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಆಗಿರುವಂತಹ, ಅವರ ಮೇಲೆ ಆಗಿರುವಂತಹ ಹಲ್ಲೆ ಏನಿದೆ ಅದಕ್ಕೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಕ್ಷಮೆಯನ್ನ ಕೇಳಬೇಕು. ಇದು ನಮ್ಮ ಒಂದು ಬೇಡಿಕೆ. ಸೈಫ್ ಅವರೇ ಹೇಳಿ. ಈಗ ನಿಮ್ಮ ಕೊನೆಯದಾಗಿ ನಿಮ್ಮ ಅಭಿಮತ ಏನು? ಅದೇ ಇವತ್ತು ಏನಂತ ಹೇಳಿದ್ರೆ ವಿರೋಧ ಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ ಎರಡು ಪಕ್ಷದ ತಮ್ಮ ಮಕ್ಕಳು, ತಮ್ಮ ವಿದ್ಯಾರ್ಥಿಗಳು ಆ ಒಂದು ಈ ಘಟನೆಯಲ್ಲಿ ಭಾಗಿದ್ದು ಅವರಿಗೆ ಅನ್ಯಾಯ ಆಗಿದೆ. ಆದ ಕಾರಣ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ
ಈ ಒಂದು ಹೋರಾಟದ ಮೊದಲ ಹೆಜ್ಜೆ ಏನಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ರೆ ಒಂದು ಅಕೌಂಟಬಿಲಿಟಿ ಎಂಬುದು ಬರ್ತದೆ. ಇಲ್ಲದಿದ್ರೆ ನೀವು ಫ್ಯೂಚರ್ ಕೂಡ ಇಂತಹ ಘಟನೆಗಳು ನಡೀತದೆ. ಮತ್ತೆ ನಾವು ಮತ್ತೆ ಕೂಡ ಅದನ್ನೇ ರಾಜೀನಾಮೆ ಕೊಡ್ಬೇಕು ಅಂಬಟ್ ಕೇಳುವಂತ ಪರಿಸ್ಥಿತಿ ಮತ್ತೆ ಬರಬಾರ್ದು. ಆದ ಕಾರಣ ಈ ಕೇಂದ್ರ ಸರ್ಕಾರ ಏನಿದೆ ತಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲವಾಗಿದೆ. ಅದನ್ನು ಸರಿಪಡಿಸಬೇಕು. ಜನರ ಮುಂದೆ ಬಂದವರು ಜಡ್ಜ್ಮೆಂಟ್ ಮಾಡಿ ಈ ಒಂದು ಏನು 20 ವಿದ್ಯಾರ್ಥಿಗಳ ಮರಣ ಇದಾಗಿದೆ, ಅದಕ್ಕೆ ಒಂದು ಸಾಂತ್ವನ ಹೇಳಿ ಮತ್ತೆ ಇನ್ನು ಮುಂದೆ ಅಂತದ್ದು ಆಗದಂತೆ ನೋಡಿಕೊಳ್ಳುವ ಎಲ್ಲ ವ್ಯವಸ್ಥೆಯನ್ನು ಮಾಡ್ಬೇಕು. ಆ ವ್ಯವಸ್ಥೆ ಆಗ್ಬೇಕಂತ ಹೇಳಿದ್ರೆ ಮೊದಲ ಹೆಜ್ಜೆ ಏನಂತ ಹೇಳಿದ್ರೆ ಅವರ ಧರ್ಮೇಂದ್ರ ಪ್ರಧಾನ್ ಏನಿದೆ, ಈ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು, ಅದು ಆಗ್ಬೇಕು. ಅದಾದ ಕೂಡಲೇ ಎಲ್ಲವೂ ಸರಿ ಆಗ್ತದೆ ಅಂತ ನನ್ನ ಓಕೆ ಓಕೆ, ಥ್ಯಾಂಕ್ ಯು. ಇವತ್ತಿನ ಸಂವಾದ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ನಿಮ್ಗೆಲ್ರಿಗೂ ಕೃತಜ್ಞತೆಗಳು. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.